ಓಂ ಶಾಂತಿ. ಗುಡ್ ಆಫ್ಟರ್ನೂನ್. ವಿಶೇಷವಾಗಿ ಮೌಂಟ್ ಅಬೂನಲ್ಲಿ ಕರ್ನಾಟಕದ ಮಕ್ಕಳ ವಿಶೇಷವಾದಂತಹ ಮಿಲನದ ಒಂದು ದಿನ ಮೊದಲು ಸದ್ಗುರುವಾರದ ದಿನ ಬಾಬ್ದಾದಾರವರು ನಮಗೆ ಈ ಭಾನುವಾರದ ಮುರಳಿಯ ವಿಚಾರ ಸಾಗರ ಮಂಥನವನ್ನು ಕ್ಲಾಸನ್ನು ಮಾಡ್ತಾ ಇದ್ದಾರೆ. ಕಾರಣ ನಾಳೆ ನಡೆಯುವಂತಹ ಮಿಲನದ ಸಮಯದಲ್ಲಿ ಮಕ್ಕಳು ಮಾನಸಿಕವಾಗಿ ಹೇಗೆ ಸನ್ನದ್ಧರಾಗಿರಬೇಕು, ಇವತ್ತಿನ ಮುರಳಿಯ ಮುಂದಿನ ಹಂತವನ್ನು, ಮುಂದಿನ ಪಾಠವನ್ನು ಭಗವಂತ ನಮಗೆ ತಿಳಿಸಿಕೊಡ್ತಾರೆ. ಪರೀಕ್ಷೆಗೆ ಹೋಗುವಾಗ ಮೊದಲನೇ ದಿನ ನಾವೇನು ಓದಿರ್ತೀವೋ ಅದು ಹೆಚ್ಚಿನ ರೂಪದಲ್ಲಿ ನಮಗೆ ನೆನಪಿನಲ್ಲಿ ಇರ್ತದೆ. ಅದಕ್ಕೆ ಡ್ರಾಮಾದಲ್ಲಿ ಏನಾಗತ್ತೋ ಅದು ಕಲ್ಯಾಣ. ಮಂಗಳವಾರ ಕ್ಲಾಸ್ ಆಗಬೇಕಿತ್ತು, ನಾಟಕದ ಅನುಸಾರ ಗುರುವಾರ ಆಗಿದೆ. ಯಾಕಂತಂದರೆ ನಾಳೆಗೆ ಮಕ್ಕಳು ರೆಡಿಯಾಗಲಿ ಹೇಳುವಂಥ ಒಂದು ಉದ್ದೇಶ. ಹಾಗಿದ್ರೆ ಈ ಮುರಳಿಯಲ್ಲಿ ಭಗವಂತ ಮಕ್ಕಳಿಂದ ಯಾವುದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಅಥವಾ ಸಮಯದ ಅನುಸಾರದಲ್ಲಿ ತಂದೆ ಮತ್ತು ಮಕ್ಕಳ ಪಾತ್ರ ಕರ್ತವ್ಯ ಏನಾಗಿದೆ. ಈ ಮುರಳಿಯ ದಿನಾಂಕ 14/11/2002. ಭಗವಂತ ಹೇಳ್ತಾರೆ, ಮಕ್ಕಳೇ, ನೀವು ಭಗವಂತನ ಮಕ್ಕಳಾಗ್ಬಿಟ್ಟು ತುಂಬ ವರ್ಷ ಆಗಿದೆ. ನೀವು ಚಿಕ್ಕವರಲ್ಲ. ಇವಾಗ ಶಿಕ್ಷಣ ಆಯಿತು, ರಾಜಯೋಗವನ್ನು ಮಾಡಿದ್ರಿ, ನಿಮ್ಮ ವೈಯಕ್ತಿಕ ಸಮಸ್ಯೆಯನ್ನು ಕೂಡ ಭಗವಂತನ ಮೂಲಕ ಪರಿಹಾರವನ್ನು ಮಾಡ್ಕೊಂಡಿದ್ದೀರಾ. ಈಗ ಬ್ರಾಹ್ಮಣ ಜೀವನವನ್ನು ನಡೆಸುವಂಥ ಒಂದು ಸಮಯ, ಸಂಗಮ ಯುಗದ ನಿಜವಾದಂಥ ವಜ್ರ ಸಮಾನ ಜೀವನವನ್ನು ಅನುಭವಿಸುವಂಥ ಸಮಯ. ಬ್ರಾಹ್ಮಣ ಅಂತಂದ್ರೆ ಯಾರು? ಸದಾಕಾಲ ಭಗವಂತನ ಶಕ್ತಿಯ ಮೂಲಕ ಬೇರೆಯವರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಿಮಿತ್ತನಾಗುವಂಥವನು ಬ್ರಾಹ್ಮಣ. ತನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥವನಲ್ಲ, ಬೇರೆಯವರ ಸಮಸ್ಯೆಯನ್ನು, ವೈಯಕ್ತಿಕ ಸಮಸ್ಯೆ ಇರ್ಬೋದು, ಕುಟುಂಬದ ಸಮಸ್ಯೆ ಇರ್ಬೋದು, ಆರೋಗ್ಯದಿರ್ಬೋದು, ದೇಶದ್ದಿರ್ಬೋದು, ವಿಶ್ವದಿರ್ಬೋದು, ಯಾವುದೇ ಕಾಯಿಲೆಗೆ ಸಂಬಂಧಪಟ್ಟಿದ್ದಿರಬಹುದು. ಪರಮಾತ್ಮನಿಂದ ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತಂದ್ರೆ, ಮುಖ್ಯವಾಗಿ ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣರ ಮೂಲಕ ತಮ್ಮ ಸಂಕಲ್ಪವನ್ನ, ಕಷ್ಟವನ್ನ ಭಗವಂತನಿಗೆ ತಲುಪಿಸುವುದರ ಮೂಲಕ, ಬ್ರಾಹ್ಮಣರ ಮೂಲಕ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನ ಲೌಕಿಕದಲ್ಲಿ ಮಾಡ್ತಾರೆ. ಜಾತಕದ ಮೂಲಕ, ಪೂಜೆ ಪುನಸ್ಕಾರಗಳ ಮೂಲಕ, ಯಜ್ಞ ಯಾಗಾದಿಗಳ ಮೂಲಕ. ಹಾಗೆ ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ನೀವು ಬ್ರಾಹ್ಮಣರೇ ಆಗಿರಬೇಕು. ಹೀಗೆ ಸದಾಕಾಲ ನಿಮ್ಮ ಮನಸ್ಸು ಬುದ್ಧಿ ಭಗವಂತನ ಜೊತೆಗೆ ಜೋಡಣೆ ಆಗಿಬಿಟ್ಟು ನಿರಂತರವಾಗಿ ವಿಶ್ವದ ಕಡೆಗೆ ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರಸರಣ ಆಗ್ತಾ ಇರಬೇಕಾಗ್ತದೆ. ಆತ್ಮೀಯರೇ, ಒಂದು ವಿಷಯ ಗೊತ್ತಿರಲಿ, ಮನುಷ್ಯ ಯಾವುದೇ ಕರ್ಮವನ್ನ ಮಾಡಿದ್ರೂ ಕೂಡ ಅದರಲ್ಲಿ ಸಫಲತೆ ಸಿಗ್ತಾ ಇದ್ದಾಗ ಅವನಿಗೆ ಮಾಡಬೇಕು ಅಂತ ಅನ್ಸುತ್ತೆ. ಸಫಲತೆ ಸಿಕ್ಕಿಲ್ಲ ಅಂತಂದ್ರೆ ಮಾಡಬೇಕು ಅಂತ ಅನ್ಸೋದಿಲ್ಲ. ಸ್ಥೂಲವಾದ ಸಫಲತೆ ಬೇರೆ. ಭಕ್ತಿ ಮಾರ್ಗದಲ್ಲೂ ಕೂಡ ಭಗವಂತನಿಗೆ ಕೇಳಿದಾಗ ಸಫಲತೆ ಸಿಕ್ಕಿರ್ಬೋದು, ನೀವು ಫಸ್ಟ್ ರ್ಯಾಂಕ್ ಬಂದಿರ್ಬೋದು, ಲಾಟ್ರಿ ಹೊಡೆದಿರ್ಬೋದು, ಸಂಬಳ ಬಂದಿರ್ಬೋದು, ಸೀರೆ ಸಿಕ್ಕಿರ್ಬೋದು, ಏನೇನೇ ಇರ್ಬೋದು. ಆದರೆ ಆತ್ಮದಲ್ಲಿ ಸಫಲತೆ, ಆತ್ಮದ ಅಕೌಂಟಲ್ಲಿ ಜಮಾ ಆಗಬೇಕು ಅಂತಂದ್ರೆ ಆತ್ಮೀಯರೇ, ಪೂರ್ತಿ 5,000 ವರ್ಷದಲ್ಲಿ ಸಂಗಮ ಯುಗದಲ್ಲಿ ಮಾತ್ರ ಸಾಧ್ಯ. ಸತ್ಯಯುಗದಲ್ಲಿ ನಾವು ಮಾಡಿರುವಂಥ ಕರ್ಮ ಅಕರ್ಮವಾಗ್ತದೆ. ಯಾಕಂತಂದ್ರೆ ಆ ಸಮಯದಲ್ಲಿ ಸಂಗಮ ಯುಗದಲ್ಲಿ ಮಾಡಿರುವಂತಹ ಸಂಪಾದನೆಯನ್ನು ಕುಳಿತುಕೊಂಡು ನಾನು ತಿಂತೇನೆ. ಅವಾಗ ಆತ್ಮದ ಅಕೌಂಟಲ್ಲಿ ಯಾವುದೇ ರೀತಿ ಮೈನಸ್ ಆಗೋದಿಲ್ಲ, ಸಂಪಾದನೆ ಮಾಡಿದ್ರೆ ಖಾಲಿ ಆಗ್ತಾ ಇದೆ.
ದ್ವಾಪರ ಯುಗಕ್ಕೆ ಬರುವವರೆಗೆ ಎಲ್ಲ ಸಂಪಾದನೆ ಖಾಲಿ ಆಗೋದಕ್ಕೆ ಆಮೇಲೆ ಸಾಲ ಮಾಡ್ತಾ ಹೋಗ್ತಾನೆ. ಅದೇ ಸಂಗಮ ಯುಗದಲ್ಲಿ ಆತ್ಮಕ್ಕೆ ಸಂಪಾದನೆ ಆಗೋದು, ಆ ಸಂಪಾದನೆಯ ಆಧಾರದಿಂದ 2,500 ವರ್ಷದ ಸಾಲವನ್ನು ತೀರಿಸೋದು, 2,500 ವರ್ಷಕ್ಕೆ ಬೇಕಾದಷ್ಟು ಉಳಿತಾಯ ಮಾಡೋದು ಈ ಸಂಗಮ ಯುಗ. ಅಂದರೆ ಪರಮಾತ್ಮ ಕರ್ಮವನ್ನ ಮಾಡಬೇಕು, ಸಾಧನ ಮಾತು ನಾವಾಗಬೇಕು. ಭಗವಂತನ ಮಗು ಆದಮೇಲೆ ಸೇವಾ ಮನೋಭಾವದಿಂದ, ಶುಭ ಭಾವನೆ ಶುಭ ಕಾಮನೆಯಿಂದ ಎಷ್ಟೋ ಕಾರ್ಯವನ್ನ ಈಶ್ವರಿ ಸೇವೆಯನ್ನ ಮಾಡ್ತೀವಿ. ಧನದ ಮೂಲಕ, ತನುವಿನ ಮೂಲಕ, ವಾಚಾ ಮೂಲಕ, ಪಾಂಪ್ಲೆಟ್ಸ್ ಕೊಡೋದರ ಮೂಲಕ, ಈಶ್ವರಿ ಜ್ಞಾನವನ್ನು ಹೇಳೋದರ ಮೂಲಕ, ಸಂಕಲ್ಪ ಮಾಡೋದರ ಮೂಲಕ. ಆದರೆ ಈಶ್ವರನ ಕಾರ್ಯನೇ ಇರಬಹುದು, ಭಗವಂತನ ಹೇಳಿಬಿಟ್ಟೇ ಮಾಡಿರಬಹುದು, ಭಗವಂತನತ್ತನೇ ಮಾಡಿಸಿರಬಹುದು. ಆದರೆ ಆ ಎಲ್ಲ ಕಾರ್ಯದಲ್ಲಿ ಸಫಲತೆ ಸಿಗ್ತಾ ಇದೆಯಾ? ಯಾರಿಗೆ ಕಾಂಪ್ಲೆಕ್ಸ್ ಕೊಟ್ಟಿದಾರ, ಬಾಬನ ಮಕ್ಕಳು ಆಗ್ಬಿಟ್ಟಿದಾರ? ಜ್ಞಾನ ಕೊಟ್ಟವರಿಗೆಲ್ಲ ಅವರಿಗೆ ಭಗವಂತನ ಪರಿಚಯ ಸಿಕ್ಕಿಬಿಟ್ಟಿದೆಯಾ? ನೀವು ದೃಷ್ಟಿ ಕೊಟ್ಟವರಿಗೆಲ್ಲ ಭಗವಂತನ ಅನುಭೂತಿ ಆಗ್ಬಿಟ್ಟಿದೆಯಾ? ಬೇಡ ಬಿಡಿ. ಬೆಳಗಿಂದ ಸಾಯಂಕಾಲದವರೆಗೂ ನಾನು ಭಗವಂತನ ಜೊತೆಲಿದ್ದಾಗ ನನ್ನ ವೈಯಕ್ತಿಕ ಜೀವನದಲ್ಲಿ ಪ್ರತಿಯೊಂದು ಕರ್ಮದ ಫಲ ನನಗೆ ಖುಷಿ ಕೊಡ್ತಾ ಇದೆಯಾ? ಅದನ್ನು ಚೆಕ್ ಮಾಡ್ಕೊಳ್ಳಿ. ಬಾಬನ ಜೊತೆಲಿದ್ದಾರೆ ಹೇಳುವುದು ಮಾತ್ರ ಅಲ್ಲ, ಮಾಡುವಂತಹ ಪ್ರತಿಯೊಂದು ಕರ್ಮಕ್ಕೂ ನಿರೀಕ್ಷಿತ ಮಟ್ಟದ ಸಫಲತೆ ಬರಬೇಕು, ಭಗವಂತ ಹೇಳಿರುವಂತ ರೀತಿಯಲ್ಲಿ, ನಿಮಗೆ ಬೇಕಾಗಿರುವಂತ ರೀತಿಯಲ್ಲ. ಆ ಮಾಡುವಂತ ಕರ್ಮದ ಫಲ ಆತ್ಮದ ಅಕೌಂಟಲ್ಲಿ ಜಮಾ ಆಗಬೇಕು. ಆ ಮೂಲಕ ಆ ಕರ್ಮದ ಫಲ ಬಂದಾಗ ಮಾನಸಿಕವಾಗಿ, ಬುದ್ಧಿಯ ಮೂಲಕ ಖುಷಿ, ಆನಂದ, ಪ್ರೀತಿ, ಹಗುರತೆ, ಸಂತೋಷ, ಲಾಭ, ಜಮದ ಅನುಭವ ನಿಮ್ಗೆ ಆಗಬೇಕು. ಬಂಗಾರ ಎಷ್ಟಿದೆ, ಬಿಲ್ಡಿಂಗ್ ಎಷ್ಟಿದೆ, ಹಣ ಎಷ್ಟಿದೆ, ಸ್ಥೂಲವಾಗಿ ಅಲ್ಲ. ಇವತ್ತಿನ ಮೂಲಕ ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾನೆ, ಕಣ್ಣಿಗೆ ಏನು ಕಾಣುತ್ತೋ ಅದೆಲ್ಲ ವಿನಾಶ ಆಗತ್ತೆ ಮಕ್ಕಳೇ. ಅದಕ್ಕೆ ಕಣ್ಣಿಗೆ ಕಾಣುವಂತ ವಸ್ತುವನ್ನ ಶೇಖರಿಸಬೇಕು, ಅದರ ಮಾಲೀಕನಾಗಬೇಕು ಹೇಳುವಂತ ಇಚ್ಛೆಯನ್ನು ಇಟ್ಕೊಳ್ಬೇಡಿ. ಹಾಗಿದ್ರೆ ಬ್ರಾಹ್ಮಣ ಜೀವನ ಸದಾ ಕಾಲ ನೀವು ಈಶ್ವರ್ಯ ಕಾರ್ಯವನ್ನು ಮಾಡಬೇಕು, ಮತ್ತು ಮಾಡುವಂತ ಆ ಕಾರ್ಯದಲ್ಲಿ ಸಫಲತೆ ಆಗಬೇಕು ಅಂತಂದ್ರೆ ಆಧಾರ ನಿಶ್ಚಯ ಬುದ್ಧಿ. ಅದು ನಿಶ್ಚಯ ಇರಬೇಕು. ಎಸ್, ಈ ಕಾರ್ಯಕ್ಕೆ ಭಗವಂತ ನನ್ನ ಕಳಿಸಿದಾರಂತಂದ್ರೆ ಇದರಲ್ಲಿ ಖಂಡಿತವಾಗ್ಲೂ ವಿಜಯ ಆಗತ್ತೆ, ಆಗ್ಲೇಬೇಕು. ಯಾವುದರ ಆಧಾರ? ಈ ಮೊದಲು ನಿಮ್ಮ ಈಶ್ವರಿಯ ಜೀವನದಲ್ಲಿ ನೀವು ಭಗವಂತನಿಗೆ ಒಪ್ಪಿಸಿಬಿಟ್ಟು ಭಗವಂತನತ್ತನೇ ಕರ್ಮವನ್ನು ಮಾಡಿಸಿದಾಗ ಆ ಕರ್ಮದ ಫಲ ನಿಮಗೆ ಬುದ್ಧಿಯ ಮೂಲಕ ಹೇಗೆ ಅನುಭವ ಆಗಿದೆಯಲ್ಲ, ಅದರ ಆಧಾರದಲ್ಲಿ ಆತ್ಮೀಯರೇ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನನ್ನ ಈಶ್ವರ ಜೀವನದ ಅನುಭವವನ್ನು ನಿಮ್ಗೆ ಹೇಳ್ತೇನೆ. ನಾವು ಸೇವೆ ಮಾಡ್ಲಿಕ್ಕೆ ಹೋದಾಗ ಹೊಗಳು ಭಟ್ರು ತುಂಬಾ ಜನ ಸಿಗ್ತಾರೆ ನಿಮ್ಗೆ, ಎದುರುಗಡೆ ಹೊಗಳೋರು, ಪ್ರೋಗ್ರಾಮ್ ಮುಗಿದ್ಮೇಲೆ ಮೈಕ್ ಇಟ್ಕೊಂಡು ಹೊಗಳೋರು, ನಿಮ್ಗೆ ಕಿರೀಟ ಹಾಕೋರು, ಬಂಗಾರದ್ದಲ್ಲ, ಡೂಪ್ಲಿಕೇಟ್ ರಟ್ಟಿನ ಕಿರೀಟ. ಸರಿನಾ? ಇನ್ನು ಆ ಲೆವೆಲ್ಗೆ ಇನ್ನು ಬಂದಿಲ್ಲ. ಹಾರ ಹಾಕೋರು, ಶಾಲ್ ಹಾಕುವಂಥವ್ರು, ಉಡುಗೊರೆ ಕೊಡುವಂಥವ್ರು, ಶಾಲ್ ಹೊಸುವಂಥವ್ರು, ಕೈಯಲ್ಲಿ ಹಣ್ಣು ಕೊಡುವಂಥವ್ರು, ಸೆಲ್ಫಿ ತೆಗೆಸ್ಕೊಳ್ಳುವಂಥವ್ರು, ಗ್ರೂಪ್ ಫೋಟೋ, ಬೇಕಾದಷ್ಟು ಜನ ಸಿಗ್ತಾರೆ. ಹಾಗಂತ ಅವರೆಲ್ಲ ನಿಜವಾಗ್ಲೂ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ನಿಮ್ಮನ್ನು ನಿಜವಾಗ್ಲೂ ಹೊಗಳ್ತಾರೆ ಅಂತ ಎಂದೂ ನೀವು ನಿರ್ಣಯ ಮಾಡಬೇಡಿ. ನನ್ನ ಜೀವನದ ಅನುಭವ ಹೇಳ್ತಾರೆ, ಈಶ್ವರಿ ಜೀವನ ಇಷ್ಟು ಚೆನ್ನಾಗಿ ಸ್ಟೇಜಲ್ಲಿ ಹೊಗಳಿರ್ತಾರೋ, ಕೆಳಗಡೆಗೆ ಬಂದ್ಬಿಟ್ಟು ಈ ಹೆಣ್ಣು ಕ್ಲಾಸ್ ಸರಿ ಮಾಡಲ್ಲ ಅಂತ ಬಿಟ್ಟು ನಿಂದನೆ ಮಾಡ್ಲಿಕ್ಕೂ ಕೂಡ ಅವರೇ ನಿಮಿತ್ತರಾಗಿರ್ತಾರೆ. ಆ ದಿನ ಅಲ್ಲ, ಒಂದು ವಾರ ಅಲ್ಲ, 15 ದಿವಸದ ನಂತರ ಎದುರುಗಡೆ ಹೊಗಳುವಂತ ನೋಡಿದ್ರು, ಓ ಇವ್ರ ಜೀವನ ನಮ್ಮಿಂದನೇ ಬದಲಾವಣೆ ಆಗ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಅಂದರೆ ಅವರ ಮಾತಿನ ಆಧಾರ, ಅವರ ಶಬ್ದದ ಆಧಾರ, ಅವರು ಕೊಡುವಂತ ಉಡುಗೊರೆ, ಇದರ ಆಧಾರದಲ್ಲಿ ನಿಮ್ಮ ಅಕೌಂಟ್ ಜಮಾ ಆಗೋದಿಲ್ಲ. ಸರಿ, ಬಾಬನ್ ಮಧು ಆದ್ವಿ ನಾವು, ಬಾಬನಿಗೋಸ್ಕರ ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಕೊಟ್ಟಿದ್ದೀವಿ, ಇದರ ಆಧಾರದಲ್ಲೂ ಸಫಲತೆ ಇಲ್ಲ. ನಿಮ್ಮ ಎದುರುಗಡೆ ಎಷ್ಟು ಆತ್ಮಗಳು ಕೂಡ ಬಂದಿರಬಹುದು, ಅದರ ಆಧಾರದಲ್ಲೂ ಅಲ್ಲ. ಮತ್ತೆ ಯಾವ್ದು ಆಧಾರ? ಈಶ್ವರ್ಯ ಕಾರ್ಯ ಮಾಡಿದ ಮೇಲೆ ನಿಮಗೆ ಪರಮಾತ್ಮಾನುಭೂತಿ ಎಷ್ಟಾಗಿದೆ, ಶಾಂತಿ, ಸುಖ, ಸಂತೋಷ, ಆನಂದ. ಎದುರುಗಡೆ ನಿಂದನೇನಾದರೂ ಮಾಡಲಿ,
ಹೊಗಳಿಕೆನಾದರೂ ಕೊಡ್ಲಿ. ನೀವು ಸೇವೆ ಮಾಡಿದ ಮೇಲೆ ನಿಮ್ಮ ಮನಸ್ಸು ಪರಮಧಾಮದಲ್ಲಿ ಪರಮಾತ್ಮನ ಜೊತೆಗೆ ಇಷ್ಟು ಸಮಯ ಕುಳಿತುಕೊಳ್ತಾ ಇದೆ ಅಂದ್ರೆ ಬುದ್ಧಿಯ ಆಧಾರದಿಂದ ನೀವೇನ್ ಮಾಡಬೇಕಾಗ್ತದೆ, ಅದನ್ನು ಗುರುತಿಸಬೇಕಾಗ್ತದೆ. ದಿನದಿಂದ ದಿನಕ್ಕೆ ನಿಮ್ಮ ಸ್ಥಿತಿ ಹೆಚ್ಚಿಗೆ ಆಗ್ಬೇಕಾಗ್ತದೆ ಆತ್ಮೀಯರೇ. ಅದಕ್ಕಾಗಿ ನಿಮ್ಮ ಮೇಲೆ ನಿಶ್ಚಯ, ಪರಮಾತ್ಮನ ಮೇಲೆ ನಿಶ್ಚಯ, ನಾಟಕದ ಮೇಲೆ ನಿಶ್ಚಯ, ಈಶ್ವರಿ ಪರಿವಾರದ ಮೇಲೆ ನಿಶ್ಚಯ. ಈ 4 ನಿಶ್ಚಯದಲ್ಲಿ ಒಂದು ಕಡಿಮೆ ಇದ್ರೂ ಕೂಡ ನಿರೀಕ್ಷಿತ ಮಟ್ಟದ ಸಫಲತೆ ನಿಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ವರ್ತಮಾನ ಸಮಯದ ಅನುಸಾರ ಭಗವಂತನ ಶಕ್ತಿಗೆ ವಿಶ್ವದಲ್ಲಿ ಎಷ್ಟು ಅವಶ್ಯಕತೆ ಇದೆ ಅಂತಂದ್ರೆ, ನಿಮ್ಮ ಜೀವನನೇ ನೀವು ಬ್ರಾಹ್ಮಣರಾಗಿರಬೇಕು. ಶಾರೀರಿಕವಾಗಿ ನಿಮ್ಮನ್ನು ನಿಲ್ಲಬೇಕಾದ್ದು ಇಟ್ಟಿರ್ಲಿ. ಇವತ್ತು ನಾನು ನಮ್ಮನೆ ಪಕ್ಕದ ಮನೆಯವರಿಗೆ ಮನೆಯಲ್ಲಿ ತೆಂಗಿನಕಾಯಿ ಸುಲಿದುಕೊಡ್ಲಿಕ್ಕೆ ಹೋಗಿದ್ದೆ. ಆವಾಗ ನನಗೆ ಈ ಮುರಳಿ ನೆನಪಿಗೆ ಬಂತು. ಬ್ರಾಹ್ಮಣ ಜೀವನ ಅಂತ ಹೇಳಿದ್ದಾರೆ. ತೆಂಗಿನಕಾಯಿ ಸುಲಿಕೊಡೋದು ನಿಮಿತ್ತ, ಅದು ಅಲ್ಲಿ ಈಶ್ವರ ಶಕ್ತಿಯನ್ನು ಕೊಡಬೇಕು. ತೆಂಗಿನಕಾಯಿ ಸುಲಿತಾ ಸುಲಿತಾ ಯೋಗ ಮಾಡ್ತಾ ಇದ್ದೆ. ನಿಮಿತ್ತವಾಗಿ ಅಲ್ಲಿ ತೆಂಗಿನಕಾಯಿ ಸುಲಿತಾ ಇದ್ದೇನೆ, ಅದು ಒಳಗಡೆಯಿಂದ ಶಾಂತಿ ಹೋಗ್ತಾ ಇದೆ. ಅಂದ್ರೆ ಎಲ್ಲೇ ಹೋದ್ರೂ ಆ ಕಾರ್ಯ ನಿರಂತರವಾಗಿ ನಡೀತಾ ಇರಬೇಕು. ಯಾವುದೇ ಸ್ಥೂಲ ಕಾರ್ಯ ಇಲ್ಲಿ, ಸೂಕ್ಷ್ಮ ಕಾರ್ಯ ಇಲ್ಲಿ, ಯಾವುದೇ ಶ್ರೇಷ್ಠ ಯಾವುದು ಕನಿಷ್ಠ ಇಲ್ಲ ಆತ್ಮೀಯರೇ. ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇದೆಯಾ, ಅದು ನಿಮ್ಗೆ ಖುಷಿ ಕೊಡ್ತಾ ಇದೆಯಾ, ಅದು ಗ್ರೇಟ್. ಅದಕ್ಕಾಗಿ ಭಗವಂತ ಹೇಳ್ತಾರೆ, ಸಮರ್ಥ ತಂದೆ ಸಮರ್ಥ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಸಮರ್ಥತೆ ಅಂತಂದ್ರೆ ಏನು? ಬೆಳಗಿಂದ ಸಾಯಂಕಾಲದವರೆಗೂ ನೀವು ಮಾಡುವಂತ ಪ್ರತಿಯೊಂದು ಕರ್ಮದಲ್ಲಿ ಅಲ್ಲಿ ಭಗವಂತ ಮಾತ್ರ ಇರಬೇಕೇ ಹೊರತು ನೀವು ಇರಕೂಡದು. ಸಮರ್ಥ. ನಾನು ಬಾಬಾ ಸೇರ್ಬಿಟ್ಟು ಮಾಡ್ತಿದ್ದೇನೆ, ಸಾರಿ. ಬಾಬಾನತ್ರ ಶಕ್ತಿ ತಗೊಂಡ್ಬಿಟ್ಟು ನಾನು ಕಾಡ್ತಾ ಇದ್ದೇನೆ, ಅಲ್ಲ. ಬಾಬಾನತ್ರ ಶ್ರೀಮತವನ್ನು ತೆಗೆದುಕೊಂಡು ಬಿಟ್ಟು ನಾನು ಮಾಡ್ಬಿಟ್ಟು ಆಮೇಲೆ ಬಾಬನಿಗೆ ಥ್ಯಾಂಕ್ ಯು ಹೇಳ್ತಾನೆ, ಅಲ್ಲ. ಅದನ್ನು ಮುಂದಿನ ವಾಕ್ಯದಲ್ಲಿ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಮಗು ಕೂಡ ತಂದೆಯ ಸಮಾನನಾಗುವಂಥದ್ದು ಇಷ್ಟವನ್ನ, ಆ ಗುರಿಯನ್ನು ಇಟ್ಕೊಂಡಿದ್ದಾರೆ, ಪುರುಷಾರ್ಥವನ್ನ ಮಾಡ್ತಿದ್ದಾರೆ. ಬಾಬಾನ ಮಹಾವಾಕ್ಯ ಎಷ್ಟು ಚೆನ್ನಾಗಿರ್ತದೆ ಅಂತಂದ್ರೆ, ತಂದೆಯ ಸಮಾನ ಪುರುಷಾರ್ಥ. ಆತ್ಮದ ಉನ್ನತಿಗೋಸ್ಕರ ತಂದೆಯ ಸಮಾನ. ಬಿಲ್ಡಿಂಗ್ ಕಟ್ಲಿಕ್ಕಲ್ಲ, ಸ್ಥೂಲವಾದ ಕಾರ್ಯಕ್ಕಲ್ಲ. ಅಲ್ಲಿ ಭಗವಂತ ಮಾತ್ರ ಇರ್ಬೇಕು. ಹೇಗೆ ಗುಲ್ಜಾರ್ ದಾದಿಯವರ ಶರೀರದಲ್ಲಿ ಬಾಬ್ ದಾದಾ ಬಂದು ಮುರಳಿಯನ್ನು ನುಡಿಸಬೇಕಾದ್ರೆ ನಾಳೆ ನೀವು ನೋಡ್ಬೋದು. ಕೆಲವರು ಸಾಕಾರದಲ್ಲಿ ಗುಲ್ಜಾರ್ ದಾದಿ ಇದ್ದಾಗ ನೋಡದೇ ಇರುವಂತ ಹೊಸ ಆತ್ಮಗಳಿರ್ಬೋದು. ಆ ಸಮಯದಲ್ಲಿ ಬಾಬ್ ದಾದಾ ಬಂದು ಹೇಗೆ ಮುರಳಿಯನ್ನು ನುಡಿಸ್ತಾರೆ, ಹೇಗೆ ದೃಷ್ಟಿಯನ್ನ ಕೊಡ್ತಾರೆ, ಹಾಗೆ ಬಾಬ್ ದಾದಾನ ನಾವು ಗುರುತಿಸ್ತೀವಿ. ಮುಖದ ಒಂದು ಫೇಸ್ ಕಟ್ ಹೆಂಗೆ ಚೇಂಜ್ ಆಗತ್ತೆ. ಹಾಗೆ ಬೆಳಗಿಂದ ಸಾಯಂಕಾಲದವರೆಗೂ ಪ್ರತಿಯೊಂದು ಕರ್ಮವನ್ನು ಬಾಬನ ಹತ್ರ ಮಾಡಿಸ್ಬೇಕು. ಅವನ ಹತ್ರ ವೇಳೆಯಲ್ಲಿ ಮಾತ್ರ ಈಶ್ವರಿಯ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಗದಾಗ ಮಾತ್ರ, ಸ್ಟೇಜ್ ಸಿಗದಾಗ ಮಾತ್ರ, ನನ್ನ ಎದುರುಗಡೆಗೆ ಆ ಜ್ಞಾನವನ್ನು ಕೇಳಲಿಕ್ಕೆ ಆತ್ಮಗಳು ಇದ್ದಾಗ ಮಾತ್ರ ಅಂತಲ್ಲ. ಅಂದ್ರೆ ಭಗವಂತನ ಶಕ್ತಿ ಭಗವಂತ ತನಗೆ ಬೇಕಾಗಿರೋರಿಗೆ ಕೊಡ್ತಾ ಹೋಗ್ಬೇಕು. ಅವನ ಕಾರ್ಯದಲ್ಲಿ ನಾವು ಮಧ್ಯದಲ್ಲಿ ಬರಬಾರದು. ವರ್ತಮಾನ ಸಮಯದಲ್ಲಿ ಯಾವ ಮಕ್ಕಳು ಈ ರೀತಿ ತಮ್ಮ ತನುಮನವನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾರೋ ಅವರಿಗೆ ಬಾಬಾ ಹೇಳ್ತಾರೆ, ಆತ್ಮಿಕವಾಗಿ ಶಾರೀರಿಕವಾಗಿ ಎರಡೂ ರೀತಿಯಲ್ಲಿ ಪೂಜೆ ಆಗುತ್ತೆ. ಶಿವಬಾಬನಿಗೆ ಲಿಂಗ ರೂಪದಲ್ಲಿ ಮಾತ್ರ ಪೂಜೆ ಆಗತ್ತೆ, ನಮಗೆ ಶರೀರದ ರೂಪದಲ್ಲೂ ಕೂಡ ಪೂಜೆ ಆಗ್ತದೆ. ವರ್ತಮಾನ ಸಮಯದಲ್ಲಿ ಭಗವಂತ ನಿಮ್ಮನ್ನ ಅವರ ಕಿರೀಟದ ರೂಪದಲ್ಲಿ ತಲೆ ಮೇಲೆ ಕುಳಿಸ್ಕೊಂಡಿದ್ದಾರೆ. ಆದರೆ ಅಷ್ಟು ಸೇವೆಗೆ ಯೋಗ್ಯರಾಗಲಿಕ್ಕೆ ನಾನು ಪರಮಾತ್ಮನಿಗೆ ಅಷ್ಟು ಪ್ರಿಯನಾಗಿದ್ದೀನಾ? ಅಣ್ಣವ್ರೆ, ಹೆಂಗ್ ಗೊತ್ತಾಗತ್ತೆ ಪ್ರಿಯ ಆಗಿದ್ದೇವೋ ಇಲ್ಲೋ ಅಂತ? ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಏನೇ ಕರ್ಮ ಮಾಡ್ತಾ ಇದ್ರೆ ಪಟ್ ಅಂತ ಬಾಬಾ ನಿಮ್ಮನ್ನು ತಗೊಳ್ತಾ ಇದ್ದಾರೆ ಸೇವೆಗ, ಕರೆಕ್ಟಾಗಿ ಆಗ್ತಾ ಇದೆ ಅಂತ ಲೆಕ್ಕ. ಯಾವುದೇ ಸೇವೆ ಮಾಡಬೇಕಾದ್ರೂ ಕೂಡ ಬಾಬನ ಕರೆಕ್ಷನ್ ಆಗ್ತಾ ಇರುವಂಥದ್ದು, ಹೊಸ ಹೊಸ ರೀತಿಯ ಜ್ಞಾನವನ್ನು ಹೇಳುವಂಥದ್ದು, ಯೋಗದ ಅನುಭವ ಆಗ್ತಾ ಇರೋದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಇದನ್ನು ಬಾಬಾ ಮಾಡ್ತಾ ಇದ್ದಾರೆ. ನಾವು ಗಂಟೆಗಟ್ಟಲೆ ಹೋಗ್ಬಿಟ್ಟು ಬಾಬಾ 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 ಅಂತ ಹೇಳಿದ್ರು ಕೂಡ ಶಕ್ತಿ ಪ್ರವಾಹ ಆಗ್ತಾ ಇಲ್ಲ ಅಂತಂದ್ರೆ ಭಗವಂತ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅಂತ ಅರ್ಥ ಆತ್ಮೀಯರೇ. ವಿಷಯ ಸ್ಪಷ್ಟ.
ಪ್ರತಿದಿನ ಭಗವಂತ ಅಡಿಗೆಯನ್ನ ಮಾಡಬೇಕು, ವಿಶ್ವದ ಜನರಿಗೆ ಎಲ್ಲರಿಗೂ ಊಟವನ್ನ ಕೊಡಿಸ್ಬೇಕು. ಅವನೇನು ಅಡಿಗೆ ಮಾಡಬೇಕಾಗಿದ್ರೆ ಅವಂತ ರೆಡಿ ಇದೆ. ಆದರೆ ಅಡಿಗೆ ಮಾಡ್ಲಿಕ್ಕೆ ಪಾತ್ರೆ ಒಲೆ ಮೇಲೆ ಇಡಬೇಕಲ್ಲ. ಇಲ್ಲಿವರೆಗೆ ಪಾತ್ರೆ ಕ್ಲೀನ್ ಆಗೋದಿಲ್ವೋ ಅಲ್ಲಿವರೆಗೆ ಒಲೆ ಮೇಲೆ ಪಾತ್ರೆ ಇಡಲ್ವಂತ. ಕೆಲವೊಂದ್ಸಲ ನೀವು ಅಬ್ಸರ್ವೇಷನ್ ಮಾಡಿ, ಎಷ್ಟೇ ಕಾಮೆಂಟ್ರಿ ಹಾಕೊಳ್ಳಿ, ಎಷ್ಟೇ ರೆಡ್ ಲೈಟ್ ಹಾಕೊಳ್ಳಿ, ಏನು ಮಾಡಿದ್ರು ಕೂಡ ಯೋಗ ಹತ್ತೋದ ಇಲ್ಲ. ಯಾಕೆ? ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಯಾಕೆ ಮಾಡ್ಕೊಳ್ತಾ ಇಲ್ಲ? ನಿಮ್ಗಿಂತ ಚೆನ್ನಾಗಿರುವಂತ ನಿಸ್ವಾರ್ಥ ಭಾವದ ಬೇರೆ ಆತ್ಮ ಅವರಿಗೆ ಸಿಕ್ಕಿದ್ದಾನೆ. ಮತ್ತೆ ನಿಮ್ಮಲ್ಲಿ ಇನ್ನು ಏನೋ ದೇಹಾಭಿಮಾನ ಇದೆ, ಅಥವಾ ಯಾವುದೋ ಒಂದು ಸ್ವಾರ್ಥದ ಉದ್ದೇಶ ಇದೆ, ಯಾವುದೋ ಒಂದು ವಿಕಾರ ಒಳಗಡಗಿದೆ ಸೂಕ್ಷ್ಮ ರೂಪದಲ್ಲಿ. ಅದಕ್ಕೆ ಭಗವಂತ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಪುನಃ 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 ಎಡಬಿಡದೆ ನಿಮ್ಮನ್ನು ನಿರಂತರವಾಗಿ ಬಾಬಾ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಷ್ಟೇ ಅಲ್ಲ, ಆ ಕರ್ಮದಲ್ಲಿ ಸಫಲತೆ ಬರಬೇಕು. ಒಬ್ರಿಗಾದ್ರೂ ಜ್ಞಾನ ಹೇಳಿ, 2 ಜನರಿಗಾದ್ರೂ ಹೇಳಿ, 3 ಜನರಿಗಾದ್ರೂ ಹೇಳಿ, ಮುಂದೆ ಅವ್ರ ಬಾಬನ ಮಗು ಆಗ್ಲೇ ಆಗದೆ ಇರಲಿ, ಆ ಸಮಯದಲ್ಲಿ ಆದ್ರೂ ಅವ್ರು ಖುಷಿಯಾಗಿರ್ಬೇಕು. ಎಸ್, ಇವ್ರ ಮೂಲಕ ಜ್ಞಾನ ಸ್ಪಷ್ಟವಾಗಿ ಬರ್ತಾ ಇದೆಯಪ್ಪ, ಸ್ಪಷ್ಟತೆ ಅವರಿಗೆ ಅನುಭವ ಆಗ್ಬೇಕಾಗ್ತದೆ. ಜ್ಞಾನದ ವಿಷಯ ಇಲ್ಲಿ, ಯೋಗದ ವಿಷಯಲ್ಲಿ. ಜ್ಞಾನ ಯೋಗ ಪಕ್ಕದಲ್ಲಿಡಿ, ಪ್ರೀತಿಯಿಂದ ಮಾತಾಡ್ದಾಗ್ಲೂ ಕೂಡ ಅವ್ರಿಗೆ ಖುಷಿ ಅನಿಸ್ಬೇಕು. ಅದು ಆಗ್ಬೇಕು ಅಂದ್ರೆ ಆತ್ಮೀಯರೇ, ಆ ಮಾತಿನಲ್ಲಿ ಕರ್ಮದಲ್ಲಿ ಭಗವಂತನ ಶಕ್ತಿ ಪ್ರವಾಹ ಆಗ್ಬೇಕು. ಅದಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ? ಪ್ರತಿಯೊಂದು ಕಾರ್ಯದಲ್ಲಿ ಸಫಲತೆ ಆಗ್ಬೇಕು ಅಂತಂದ್ರೆ ಭಗವಂತನ ಮಗು ಆದ ಮೇಲೆ ಈಶ್ವರಿಯ ಕಾರ್ಯಕ್ಕೆ ಭಗವಂತ ನಿಮ್ಗೆ ಏನು ವಿಶೇಷತೆಯನ್ನ ಕೊಟ್ಟಿದ್ದಾರೆ. ಕೆಲವರಿಗೆ ಜ್ಞಾನ ಹೇಳುವಂತ ವಿಶೇಷತೆ, ಕೆಲವರಿಗೆ ಡೋಲಿ ಮಾಡುವಂತ ವಿಶೇಷತೆ, ಕೆಲವರಿಗೆ ಯೋಗದ ವಿಶೇಷತೆ ಅಲ್ವಾ? ನಿದ್ರೆ ಮಾಡೋ ವಿಶೇಷತೆ ಯಾರಿಗೂ ಕೊಟ್ಟಿಲ್ಲ. ಮತ್ತೆ ನನಗೆ ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಿರ ಮತ್ತೆ. ಯಾವ ವಿಶೇಷತೆಯನ್ನ ಭಗವಂತ ಕೊಟ್ಟಿದ್ದಾರೋ ಅದನ್ನ ವಿಶ್ವ ಕಾರ್ಯಕ್ಕೇನೆ ಉಪಯೋಗ ಮಾಡಬೇಕು. ಗೊತ್ತಾಗ್ಬೇಕು ನಮಗೆ, ಭಗವಂತನ ಮಗು ಆದ್ಮೇಲೆ ನಮಗೆ ಬಾಬಾ ಯಾವ ವಿಶೇಷತೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಜ್ಞಾನ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಯಾರು ಜ್ಞಾನ ಹೇಳ್ತಾರೋ ಅವ್ರ ಸ್ಟೇಜ್ ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ? ಸನ್ಮಾನ ಮಾಡ್ತಾರಲ್ವಾ. ಮೌಂಟ್ ಅಬು ಹೋದಾಗ ಅಡಿಗೆ ಮಾಡೋರು ಬೇಕಲ್ವಾ, ಪಾತ್ರೆ ತೊಳೆಯೋರು ಬೇಕಲ್ವಾ, ಡಾಕ್ಟರ್ಸ್ ಬೇಕಲ್ವಾ, ನರ್ಸ್ ಬೇಕಲ್ವಾ, ನೆಲ ಒರೆಸೋರು ಬೇಕಲ್ವಾ, ಡ್ರೈವರ್ಸ್ ಬೇಕಲ್ವಾ, ಬೇಕೋ ಬೇಡ, ವಿಡಿಯೋಗ್ರಾಫರ್ ಬೇಕಲ್ವಾ. ಯಾವುದೇ ಆತ್ಮ ಯಾವುದೇ ಕರ್ಮವನ್ನ ಮಾಡಲಿ, ಆದ್ರೆ ವಿಶ್ವ ಕಲ್ಯಾಣ, ನಾನೇನು ಸೇವೆ ಮಾಡ್ತಿದ್ದೆ ಇದನ್ನು ವಿಶ್ವಕ್ಕೆ ಶಕ್ತಿ ಸಿಗಲಿ, ಅದಕ್ಕೋಸ್ಕರ ನೀವು ಅದನ್ನು ಸೇವೆಗೆ ತೊಡಗಿಸ್ತಾ ಹೋದಾಗ ನೀವು ತಂದೆಗೆ ಇಷ್ಟರಾಗ್ತೀರಿ, ಪರಿವಾರಕ್ಕೂ ಇಷ್ಟವಾಗ್ತೀರಿ. ಕೆಲವೊಂದ್ಸಲ ಹೆಚ್ಚಿನ ಸಮಯ ನಾವು ಭಗವಂತನನ್ನ ನಮ್ಮ ವೈಯಕ್ತಿಕ ಶಾರೀರಿಕ ಜೀವನಕ್ಕೆ, ನಮ್ಮ ಕುಟುಂಬಕ್ಕೆ ಹೆಚ್ಚಿಗೆ ನಾವು ಭಗವಂತನ ಉಪಯೋಗ ಮಾಡ್ಕೊಳ್ತೀವಿ. ಅವರು ಸದಾ ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯವಿಲ್ಲ. ಅವ್ರು ಯಾರು? ಭಕ್ತರು ಅಷ್ಟೇ. ಭಗವಂತ ನನ್ನ ಜೊತೆಲಿ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭಗವಂತನ ಪರಿಚಯ ಇದ್ರೂ ಕೂಡ 33 ಕೋಟಿ ಆತ್ಮಗಳು ಯಾಕೆ ಆಗ್ತಾರೆ ಅಂದ್ರೆ ಇದೇ ಕಾರಣ. ಉದ್ದೇಶ ಒಂದೇ, ಜ್ಞಾನ ಒಂದೇ, ಪರಮಾತ್ಮ ಒಬ್ರೆ. ಇನ್ನು ಕೆಲವೊಬ್ರು ಹೇಳ್ತಾರೆ, ಇಲ್ಲ ಅಣ್ಣವ್ರೆ ನೀವೆಲ್ಲ ಬಂದ್ಬಿಟ್ಟು 25 ವರ್ಷ ಆಯ್ತು, ನಾವು ಬಂದು 2 ವರ್ಷ ಆಯ್ತು, ಏನ್ ತೊಂದರೆ ಏನಿಲ್ಲ. 2 ವರ್ಷ ಆದವರು ಕೂಡ ಮುಂದೆ ಬರಬಹುದು. ಆದರೆ ನಿಸ್ವಾರ್ಥ ಭಾವದಿಂದ ಅವ್ರು ಏನ್ ಮಾಡ್ಬೇಕಾಗ್ತದೆ? ಸೇವೆಯನ್ನ ಮಾಡಬೇಕು. ಅದಕ್ಕಾಗಿ ಬಾಬಾರವ್ರು ಚೆಕ್ ಮಾಡ್ತಾ ಇದ್ರು, ಬ್ರಾಹ್ಮಣ ಜೀವನದ ಫೌಂಡೇಶನ್. ಬ್ರಾಹ್ಮಣ ಲೌಕಿಕದಲ್ಲೂ ಕೂಡ ನಾವು ನೋಡ್ತೀವಿ, ಕೆಲವೊಂದು ಬ್ರಾಹ್ಮಣರು ಒಂದೇ ರೀತಿ ಇರ್ತಾರೆ. ಒಂದೇ ರೀತಿ ಅಂತಂದ್ರೆ ಅವರು ಶ್ರಾದ್ದ ಮಾಡೋದನ್ನು ಬಿಟ್ಟು ಬೇರೆದು ಬರೋದೇ ಇಲ್ಲ. ಕೆಲವರು ಸತ್ಯನಾರಾಯಣ ಕಥೆನೇ ಹುಟ್ಟಿದ್ದಿಂದ, ಅಂದ್ರೆ ಬ್ರಾಹ್ಮಣರಾದ್ಮೇಲೆ ಸಾಯೋವರೆಗೆ ಅವ್ರಿಗೆ ಒಂದೇ ಬರ್ತಾರೆ ಸತ್ಯನಾರಾಯಣ ಕಥೆ, ಅದು ಬಿಟ್ಟು ಬೇರೆ ಬರೋದೇ ಇಲ್ಲ. ಕೆಲವೊಂದು ಬ್ರಾಹ್ಮಣರಿಗೆ ಎಲ್ಲಾನು ಕೂಡ ಬರ್ತಾ ಇರ್ತದೆ. ಅವಾಗ ಯಾವಾಗ ಎಲ್ಲನೂ ಬರುತ್ತೋ ಅವ್ರು ಫುಲ್ ಎಂಗೇಜ್ ಇರ್ತಾರೆ. ಒಂದಿನ ಶ್ರಾದ್ದ ಅಂತೆ, ಒಂದಿನ ಗಣಹವನ ಅಂತೆ, ಒಂದಿನ ಸತ್ಯನಾರಾಯಣ ಕಥೆ ಪೂಜೆ ಅಂತೆ, ಒಂದಿನ ಗೃಹ ಪ್ರವೇಶ, ಒಂದು ದಿವಸ ಯಜ್ಞ. ಮುಂದೆ ಹೋಗ್ತಾ ಹೋಗ್ತಾ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನೇ ತೆಗೆದುಕೊಳ್ತಾರೆ. ಸಣ್ಣ ಸಣ್ಣದನ್ನ ಅವ್ರ ಜೂನಿಯರ್ಸ್ಗಳಿಗೆ ಕೊಡ್ತಾ ಹೋಗ್ತಾರೆ. ಯಾವ ಸಮಯದಲ್ಲಿ ಯಾವ ಪೂಜೆಯನ್ನ ಯಾವ ವಿಧಿಯಿಂದ ಯಾವ ಮಂತ್ರದ ಮೂಲಕ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರ್ತದೆ. ಅವ್ರು ಯಾವಾಗಲೂ ಎಂಗೇಜ್ ಆಗಿರ್ತಾರೆ. ಒಂದೇ ರೀತಿ ಮಾಡ್ತೀವಿ ಅಂದ್ರೆ ಯಾವಾಗಲೂ ಎಂಗೇಜ್ ಆಗಿರೋದಿಲ್ಲ. ಅದಕ್ಕಾಗಿ ಬ್ರಾಹ್ಮಣದ ಜೀವನದ ಫೌಂಡೇಶನ್ ಅನ್ನು ನೋಡ್ತಾ ಇದ್ದಂತೆ. ಫೌಂಡೇಶನ್ ಯಾವುದ್ರ ಆಧಾರ? ಆತ್ಮೀಯರೇ, ಭಗವಂತ ಹೇಳ್ತಾರೆ,
ವಿಜಯದ ಆಧಾರ. ಇಷ್ಟು ಜನ ಆತ್ಮಗಳು ಈಶ್ವರ ಜ್ಞಾನವನ್ನು ಹೇಳಲಿಕ್ಕೆ ಹೋಗ್ತಾರೆ. ಅದಕ್ಕೆ ಎದುರುಗಡೆ ಅರ್ಥನೇ ಆಗೋದಿಲ್ಲ ಅಂತಂದ್ರೆ, ಅಣ್ಣವ್ರೆ ಬಾಬಾ ನಾವೆಷ್ಟು ಜನಕ್ಕೆ ಜ್ಞಾನ ಹೇಳೋದು ಅವ್ರು ಬಾಬನ ಮಗು ಆಗೋದೇ ಇಲ್ಲ, ಅವಾಗ ಮುಂದೆ ಹೋಗ್ಬೇಕು ಅಂತ ಅನ್ಸೋದಿಲ್ಲ, ಫಲಿತಾಂಶ ಬರ್ತಾ ಇಲ್ಲ. ಯೋಗ ಮಾಡೇ ಮಾಡ್ತಾರೆ, ಅನುಭವನೇ ಆಗೋದಿಲ್ಲ, ನಿದ್ರೆ ಬರ್ತಾ ಇರ್ತದೆ, ಸುಸ್ತಾಗ್ತಾ ಇರ್ತದೆ, ಮುಂದುವರಿಬೇಕು ಅಂತ ಅನ್ಸೋದಿಲ್ಲ. ಯಾವುದೇ ಕಾರ್ಯವನ್ನ ಮಾಡಿದ್ರೂ ಕೂಡ ಅದರಲ್ಲಿ ವಿಜಯ ಸಿಕ್ಕಿದಾಗ ಮುಂದೆ ನಮಗೆ ಮಾಡಬೇಕು ಅಂತ ಅನ್ಸತ್ತೆ. ಅದಕ್ಕಾಗಿ ಬ್ರಾಹ್ಮಣ ಜೀವನದ ನಿಮ್ಮ ಉದ್ದೇಶ ಸ್ಪಷ್ಟವಾಗಿದ್ರೆ, ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ, ನಿಶ್ಚಯ ಬುದ್ಧಿಯ ಆಧಾರದಲ್ಲಿ ನೀವು ಮುಂದುವರಿತಾ ಇದ್ರೆ, ಜನ ಹೇಳ್ತಾ ಇರುವಂತ ರೀತಿಯಲ್ಲಿ ಅಲ್ಲ, ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ನನ್ನ ವಿಕರ್ಮ ವಿನಾಶ ಆಗ್ಬೇಕು ಅಲ್ಲ, ಪ್ರತಿ ಕರ್ಮವನ್ನ ಮಾಡಬೇಕಾದ್ರೆ ಬುದ್ಧಿಯ ಮೂಲಕ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಭಗವಂತನ ಶಕ್ತಿ ಪ್ರಸಾರ ಆಗ್ತಾ ಇದೆ, ನಿಮಗೆ ಒಳಗಡೆಯಿಂದ ಎಷ್ಟು ಕಾನ್ಫಿಡೆನ್ಸ್ ಇದೆ, ಎಸ್ ನಾನು ಮಾಡಬಹುದು. ಒಂದ್ಸಲ ನಮಗೂ ಕೂಡ ಹೊಸ ಹೊಸ ಟಾರ್ಗೆಟ್ಗಳನ್ನ ಕೊಡ್ತಾರೆ. ಒಂದ್ಸಲ ವಿಶಾಖಪಟ್ಟಣಮಿಗೆ ಸೇವೆಗೆ ಹೋಗಿದ್ದಿತ್ತು. ಅದ್ರ ಮೊದಲು ಬೇರೆ ಒಬ್ರು ಸ್ಪೀಕರ್ ಹೋಗಿದ್ರು ಆ ಸೇವಾ ಕೇಂದ್ರಕ್ಕೆ. ನಮ್ಮ ಫೋನ್ ಮಾಡಿ ಕೇಳಿದ್ರು, ನೀವೇನೇನು ಮಾಡ್ತೀರಾ? ಇಲ್ಲ, ನಾವು ಬಾಬನ ಮಕ್ಕಳಿಗೆ ಮಾತ್ರ ಸೇವೆಯನ್ನು ಮಾಡ್ತೀವಿ, ಹೊರಗಡೆಯವ್ರಿಗೆ ಅಂಥದ್ದೇನು ಮಾಡಲ್ಲ. ಆಯಿತು ಬನ್ನಿ ಅಂತ ಹೇಳಿದ್ರು. ಬನ್ನಿ ಅಂತ ಹೇಳ್ಬಿಟ್ಟು ದೊಡ್ಡ ಫ್ಯಾಕ್ಟ್ರಿ ಕಳಿಸ್ಬಿಟ್ಟಿದ್ದಾರೆ. ಒಳ್ಳೊಳ್ಳೆ ಎಜುಕೇಟೆಡ್ IAS IPS ಇರುವಂಥವ್ರು ಅಂತ ಹೈಯರ್ ಲೆವೆಲ್ CEO ಮ್ಯಾನೇಜಿಂಗ್ ಡೈರೆಕ್ಟರ್ ಇರುವಂಥ ಕಂಪನಿ ಕಳಿಸ್ಕೊಟ್ಬಿಟ್ಟಿದ್ರು. ಅದ್ರಲ್ಲಿ ಬೇರೆ ಹಿಂದಿಯಲ್ಲಿ ಮಾತಾಡ್ಬೇಕು, ನಮ್ಮ ಲೋಕಲ್ ಲ್ಯಾಂಗ್ವೇಜು ಕೂಡ ಅಲ್ಲ. ಅವರಿಗೆ ಇದು ಆತ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಅಂತ ಹೇಳಲಿಕ್ಕೆ ಆಗತ್ತಾ ಅವರಿಗೆ? ಜ್ಞಾನ ಅದೇ ಆದ್ರೂ ಕೂಡ ಪ್ರೆಸೆಂಟೇಷನ್ ಮಾಡುವಂಥ ಸ್ಟೈಲ್ ಬೇರೆ ಇರಬೇಕಲ್ವಾ ಅಲ್ವಾ? ಅವಾಗ ಬಾಬಾ ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಸೇವೆ ಮಾಡ್ಲಿಕ್ಕೆ ಆಫರ್ ಕೊಡ್ತಾರೋ ಗೊತ್ತಾಗೋದಿಲ್ಲ. ಅದಕ್ಕೆ ಎವರ್ ರೆಡಿ ಇರಬೇಕಾಗ್ತದೆ, ಒಳಗಡೆಯಿಂದ ಧೈರ್ಯ ಇಟ್ಕೊಳ್ಬೇಕಾಗ್ತದೆ. ಆವಾಗ ಬಾಬಾ ಸೇವೆಯನ್ನು ಮಾಡಿಸಿದ್ರು. ಇವಾಗ ಮಾಡಿ 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 ಏನಾಗಿದೆ, ಪ್ರಾಕ್ಟೀಸ್ ಆಗಿದೆ. ಅಯ್ಯೋ ನಾನು ಬರೀ ಡಿಗ್ರಿ ಮಾತ್ರ ಮಾಡಿದ್ದೀನಪ್ಪ, ನನಗೆ ಅನುಭವ ಇಲ್ಲ ಅಂತ ಒಳಗಡೆಯಿಂದ ಆ ಕೀಳರಿಮೆಯ ಭಾವ ಬಂದರೆ ಅಲ್ಲಿ ಸೇವೆ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನಿಶ್ಚಯ ಬುದ್ಧಿ ವಿಜಯಂತಿ. ನಿಶ್ಚಯ ಇರಬೇಕು. ಎಸ್, ಬಾಬಾ ತಾನೇ ಮಾಡಿಸೋದು. ಆತ್ಮೀಯರೇ, ಬಾಯಲ್ಲಿ ಬಾಬಾ ಬಾಬಾ ಹೇಳೋದು ತುಂಬಾ ಸಹಜ, ಪ್ರಾಕ್ಟಿಕಲಿ ಮಾಡೋದು ತುಂಬಾ ಕಷ್ಟ. ಹಾಗೆ ಹೇಳ್ಬೇಕು ಹೀಗೆ ಹೇಳ್ಬೇಕು ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ಬರ್ಕೊಂಡು ಹೋಗಿ ನಿಂತಿರ್ತೀವಿ. ಅಲ್ಲಿ ಸ್ಟೇಜಲ್ಲಿ ಪೋಡಿಯಮಲ್ಲಿ ಹೋಗಿ ನಿಂತು ಗಡಗಡ ಗಡಗಡ ಅಂತ ನಡಗ್ತಾ ಇರ್ತೀವಿ, ಬೆವರು ಬರ್ತಾ ಇರ್ತದೆ. ಯಾಕೆ ಹೇಳಿ? ಅಯ್ಯೋ ಇಷ್ಟಿಷ್ಟು ದೊಡ್ಡವರೆಲ್ಲ ಇಂಗ್ಲೀಷ್ನಲ್ಲಿ ಅಂತ ಕೇಳಿಬಿಟ್ರೆ, ಏನಾದರೂ ಪ್ರಶ್ನೆ ಮಾಡಿಬಿಟ್ರೆ ಏನು ಮಾಡೋದು? ಎಜುಕೇಟೆಡ್ಡು, ಕೋಟ್ಯಾಧಿಪತಿಗಳು, ಇಷ್ಟೆಲ್ಲ ಜನ, ಆ ಭಾವ ಅಂದ್ರೆ ಅವರಿಗಿಂತ ನಾನು ಕನಿಷ್ಠ ಹೇಳುವಂತ ಮನೋಭಾವ. ವಯಸ್ಸಿನಲ್ಲೂ ಕೂಡ ಚಿಕ್ಕವರು. ಕೆಲವರು ಕೇಳ್ತಾರೆ, ಅಣ್ಣವ್ರು ನೀವು ಮೀಸೆ ಆಗ್ಬಿಟ್ಟಿದ್ದೀರಿ ಅಂತ. ಅಟ್ಲೀಸ್ಟ್ ಮೀಸೆ ನೋಡ್ಬಿಟ್ಟಾದ್ರೂ ಎದುರುಗಡೆಯವರು ವಯಸ್ಸು ಜಾಸ್ತಿ ಆಗಿದೆ ಅಂತ ಗೌರವ ಕೊಡ್ಲಿ ಅಂತ ಅಲ್ವಾ? ಆ ಲೆಕ್ಕದಲ್ಲಿ ಮೀಸೆ ತೆಗೆದುಬಿಟ್ರೆ ಈಗ ಬಿಡಿ ವಯಸ್ಸು ಜಾಸ್ತಿ ಆಗಿದೆ. ಸ್ಟಾರ್ಟಿಂಗಲ್ಲಿ ಸೇವೆ ಆರಂಭ ಮಾಡಿದಾಗ ಚಿಕ್ಕ ವಯಸ್ಸರು ಅಂತ ಈ ಚಿಕ್ಕ ವಯಸ್ಸಲ್ಲಿ ನಮಗೇನು ಕಲಿಸ್ತಾರೆ ಅಲ್ಲ. ಬಾಬಾನ ಪ್ಲಾನ್ ಬಿಡಿ, ನಮ್ದೇನಲ್ಲ. ಯಾರಾದ್ರು ಕೇಳಿದ್ರೆ ನಾನು ಹೇಳ್ತೇನೆ ಫಾಲೋ ಫಾದರ್ ಅಂತ ಹೇಳಿದ್ದಾರೆ ಬಾಬಾ. ಬ್ರಹ್ಮ ಬಾಬಾ ಮೀಸೆ ಬಿಟ್ಟಿದೆ, ನಾನು ಬಿಟ್ಟಿದ್ದೇನೆ ಅಷ್ಟೇ, ಒಂದು ವಿಷಯ ಮುಗಿದೋಗ್ಬಿಡುತ್ತೆ, ಚಾಪ್ಟರ್ ಕ್ಲೋಸ್ ಅಲ್ವಾ? ಹಾಗೆ ಬಾಬಾ ಫಾಲೋ ಮಾಡ್ಬೇಕಂತ ಬಾಬಾ ಧೋತಿ ಹುಟ್ಟಿದ್ರಂತೂ ನಾನು ಧೋತಿ ಉಡ್ಲಿಕ್ಕಾಗತ್ತ? ಇಲ್ವಲ್ಲ, ಯಾಕಂದ್ರೆ ನಾವು ಪ್ಯಾಂಟ್ ಶರ್ಟ್ ಹಾಕ್ಬಿಟ್ಟು ಬೆಳೆದಂಥವ್ರು. ಓಕೆ, ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಪ್ರತಿ ಸಂಕಲ್ಪದಲ್ಲಿ ಪ್ರತಿ ಕಾರ್ಯದಲ್ಲಿ ನಿಮ್ಗೆ ನಿಶ್ಚಯ ಇರಲಿ. ಏನು? ವಿಜಯ ನನ್ನ ಜನ್ಮಸಿದ್ಧ ಅಧಿಕಾರ. ಯಾವುದರ ಆಧಾರ? ಯಾವುದೇ ಕಾರ್ಯ ಇದ್ರೂ ಕೂಡ ಆ ಕಾರ್ಯದ ಸಮಯದಲ್ಲಿ, ಕಾರ್ಯದ ಮೊದಲು ಬಾಬನನ್ನ ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ವಿಧಿವಿಧಾನ ನನಗೆ ಗೊತ್ತಿದ್ದು ಅದನ್ನು ಉಪಯೋಗ ಮಾಡಿ ಬುದ್ಧಿಯ ಮೂಲಕ ನಾನು ವಿಜಯ ಪ್ರಾಪ್ತಿ ಮಾಡಿರುವಂತ ಅನುಭವ ನನಗೆ ಇದ್ದರೆ, ಈ ಮೊದಲು ನಮ್ಮ ಜೀವನದಲ್ಲಿ ಆಗಿರಬೇಕು ಅನುಭವ. ಈಗ ನಾವು ಯಾವ್ದೋ ಡಾಕ್ಟರ್ ಹತ್ರ ಹೋಗಿರ್ತೀವಿ, ಕಾಯಿಲೆ ಗುಣ ಆಗಿರ್ತದೆ, ಇನ್ನು 4 ಜನರಿಗೆ ಕಡ್ಕೊಂಡು ಹೋಗ್ತೀವಿ, ಗುಣ ಆಗಿರುತ್ತೆ. ಅವಾಗ ನಾವು ಧೈರ್ಯದಿಂದ ಹೇಳ್ಬೋದಲ್ವಾ ಕಾಯಿಲೆ ಗುಣ ಆಗತ್ತೆ ಅಂತ. ನಿಶ್ಚಯ ಯಾವ್ದಾದ್ರು ಬದುಕಿ ಬಾಬಾ ಹೇಳ್ತಾರೆ ಬುದ್ಧಿ. ಸ್ಥೂಲವಾಗಿ ನಿಮ್ಗೆ ಹಣ, ಹೆಸರು, ಕೀರ್ತಿ, ಗಾಯನ ಸಿಗದೇ ಇರಬಹುದು, ಅದು ಒಳಗಡೆಗೆ ಆಂತರಿಕವಾಗಿ ಭಗವಂತನ ಶಕ್ತಿಯ ಅನುಭವ,
ಮತ್ತು ಯಾರಿಗೆ ಹೋಗಿ ತಲುಪಿದೆಯೋ ಆ ಆತ್ಮಗಳಿಂದ ಸಿಗುವಂತ ಆಶೀರ್ವಾದ ಇದೆಯಲ್ಲ, ಅದು ಬುದ್ಧಿಯ ಮೂಲಕ ನಿರಾಕಾರ ರೂಪದಲ್ಲಿ ಆತ್ಮ ಅನುಭವ ಮಾಡ್ತದೆ ವಿಜಯವನ್ನ. ಆವಾಗ ನಿಮ್ಗೆ ಗೊತ್ತಾಗತ್ತೆ, ಎಸ್, ನಾನು ಈ ಕೆಲಸವನ್ನ ಮಾಡ್ಬೋದು ನಿಶ್ಚಯ. ಅದಕ್ಕಾಗಿ ಭಗವಂತ ಹೇಳ್ತಾನೆ, ಈಶ್ವರಿ ಜೀವನದಲ್ಲಿ ಎಂದೂ ಕೂಡ ಪ್ರಶ್ನೆ ಬರಬಾರದು. ಬೆಳಗಿಂದ ಸಾಯಂಕಾಲದ ಏನಿದ್ರು ಕೂಡ ಎಲ್ಲೇ ಗುಳಿಸ್ಲಿ ನನ್ನ ಕೆಲಸ ಒಂದೇ, ಮನಸ್ಸು ಬುದ್ಧಿ ಭಾವನ ಜೊತೆಗಿರಬೇಕು. ನಿರಂತರವಾಗಿ ಆ ಶಕ್ತಿ ಪ್ರವಾಹ ಆಗ್ತಾ ಇರಬೇಕು. ಮತ್ತೆ ಸ್ಥೂಲವಾಗಿ ಏನು ಕರ್ಮ ಮಾಡ್ತಿದ್ದೀನೋ, ಸೂಕ್ಷ್ಮವಾಗಿ ಏನು ಕರ್ಮ ಮಾಡ್ತಿದ್ದೀನೋ ಅದರಲ್ಲಿ ವಿಜಯ ಸಿಗಲೇಬೇಕು. ಆದ್ಮೇಲೆ ನನ್ನ ಜೀವನದಲ್ಲಿ ನಾನು ನೋಡಿದ್ದೇನೆ, ಎಷ್ಟೋ ಸೇವಾ ಕೇಂದ್ರಗಳಿಗೆ ಹೋದಾಗ ನನಗೆ ಒಳ್ಳೆ ಊಟ ಸಿಗದಿದ್ರು ನನಗೆ ಬೇಜಾರಿಲ್ಲ, ಬಸ್ಸಲ್ಲಿ ಸೀಟ್ ಸಿಗದಿದ್ರು ಬೇಜಾರಿಲ್ಲ, AC ಅಂತ ಹೇಳ್ಬಿಟ್ಟು ಸ್ಲೀಪರ್ನಲ್ಲಿ ನನಗೆ ಸೀಟ್ ಸಿಗದಿದ್ರು ನನಗೆ ಬೇಜಾರಿಲ್ಲ. ಆದರೆ ಯಾವ ಸೇವಾ ಕೇಂದ್ರಕ್ಕೆ ಹೋಗಿರ್ತೀವೋ ಅಲ್ಲಿ ಆತ್ಮಗಳು ಖುಷಿ ಆಗ್ತವೆ. ಅಲ್ಲಿ ಎಷ್ಟು ಡೆಕೋರೇಷನ್ ಮಾಡಿದಾರೆ ಅದು ನನಗೆ ಬೇಕಾಗಿಲ್ಲ. ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಸೆಂಟರಿಗೆ ಬಂದಾಗ ಚಿತ್ರ ಚೆನ್ನಾಗಿರಬೇಕು, ಸತ್ಯಗೂ ಚೆನ್ನಾಗಿರಬೇಕು, 7 ಡೇಸ್ ಕೋರ್ಸ್ ಚಿತ್ರ ಇರಬೇಕು ಅಂತ ಹೇಳ್ತಾ ಇದ್ರು. ನನಗನ್ನಿಸ್ತು, ನಿಮ್ಮ ಯೋಚನೆ ಬೇರೆ, ನನ್ನ ಯೋಚನೆ ಬೇರೆ. ನನ್ನ ಯೋಚನೆ ಏನು, ಬಾಬನ ಮನೆಗೆ ಬಂದಾಗ ಅಲ್ಲಿ ಬಂದಿರುವಂತ ಆತ್ಮಗಳಿಗೆ ಪರಮಾತ್ಮ ಅನುಭೂತಿ ಆಗಬೇಕು ನಿರಾಕಾರ ರೂಪದಲ್ಲಿ, ಚಿತ್ರ ಅಲ್ಲ. ಅದಕ್ಕೆ ಬಾಬಾ ಹೇಳಿದ್ರು, ಪ್ರತಿಯೊಂದು ಆತ್ಮನ ಯೋಚನೆ ಬೇರೆ ಬೇರೆನೇ ಇರ್ತದೆ. ಅಲ್ಲ, ಅದನ್ನು ಕೂಡ ಬೇಕು, ಬೇಡ ಅಂತ ನಾನು ಹೇಳಲ್ಲ. ಅದು ನನ್ನ ಉದ್ದೇಶ ಏನು ಅಂತಂದ್ರೆ ಅಲ್ಲಿ ಒಂದು ವೈಬ್ರೇಷನ್ಸ್ ಕ್ರಿಯೇಷನ್ ಆಗ್ಬಿಟ್ಟು ಮುಖ್ಯವಾಗಿ ಭಗವಂತನ ಶಕ್ತಿಯ ಅನುಭವ ಆಗ್ಬೇಕು. ಈಗ ದೇವಸ್ಥಾನಕ್ಕೆ ಹೋದಾಗ ಶಾಂತಿ ಅನುಭವ ಆಗ್ತದೆ. ಆಗ ಆಗಬೇಕು ಅಂತಂದ್ರೆ ಅಲ್ಲಿ ಯಾರದು ಆತ್ಮಗಳು ನಿಮಿತ್ತವಾಗಿ ರೆಡಿ ಮಾಡಿರ್ಬೇಕಲ್ಲ. ಹಾಗೆ ಆತ್ಮೀಯರೇ, ಪ್ರತಿಯೊಂದು ಕರ್ಮದಲ್ಲೂ ನಿಮಗೆ ಸಫಲತಾ ಸ್ವರೂಪ, ಸಫಲತೆ ಜೊತೆಗೇ ನೀವು ಕನೆಕ್ಟ್ ಆಗಿರೋ. ಸಫಲತೆ ಅಂತಂದೇನು, ಪ್ರತಿ ಸೆಕೆಂಡ್ ಲಾಭ 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 ಲಾಭ, ಎವ್ರಿ ಸೆಕೆಂಡ್ ನಿಮ್ಮ ಸ್ಥಿತಿಯಲ್ಲಿ ಪರಿವರ್ತನೆ, ಉನ್ನತತೆ ಕಡೆಗೆ. ಹೋದ ತಿಂಗಳ ಸ್ಥಿತಿಗೂ ಈ ತಿಂಗಳ ಸ್ಥಿತಿಗೂ ಡಿಫ್ರೆನ್ಸ್, ಹೋದ ವಾರ ಈ ವಾರ ಡಿಫ್ರೆನ್ಸ್, ನಿನ್ನೆದು ಇವತ್ತು ಡಿಫ್ರೆನ್ಸ್, ಬೆಳಗ್ಗೆ ನಮ್ರತ ವೇಳೆಗೆ ಡಿಫ್ರೆನ್ಸ್, ಸಾಯಂಕಾಲ ಡಿಫ್ರೆನ್ಸ್. ಸಂಪಾದನೆ ಜಮಾ ಆಗ್ತಾ ಇರ್ಬೇಕು, ಆಗ್ತಾ ಇರ್ಬೇಕು, ಆಗ್ತಾ ಇರ್ಬೇಕು, ಆಗ್ತಾ, ಎಂದೂ ಕೂಡ ಡೌನ್ ಹೋಗಬಾರದು. ಅದು ಹೋಗಬಾರದು ಅಂದ್ರೆ ವಿಧಿ ಬಾಬಾ ಹೇಳ್ತಾರೆ, ಕಂಬೈಂಡ್ ಸ್ವರೂಪ. ಕಂಬೈಂಡ್ ಅಂತಂದ್ರೆ ನೀರು ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಆಗತ್ತೋ ಆಗಲ್ವೋ? ಆಗತ್ತೆ. ಬೇರೆ ಮಾಡಿ ನೋಡೋಣ, ಮಾಡಲಿಕ್ಕಾಗಲ್ಲ ತಾನೆ. ಆವಾಗ ಸಕ್ಕರೆ ಇರುವಂತ ನೀರನ್ನು ನೀವು ಎಲ್ಲೇ ಉಪಯೋಗ ಮಾಡಿದ್ರು ಕೂಡ ಆ ನೀರಿನಲ್ಲಿ ಸಕ್ಕರೆ ಗುಣ ಸೇರಿರ್ತದಲ್ವಾ. ಆ ಸಕ್ಕರೆ ತುಂಬಿರುವಂತ ನೀರನ್ನ ಸ್ನಾನ ಮಾಡಿ ಗೊತ್ತಾಗ್ತದೆ, ಮೈಯೆಲ್ಲ ಅಂಟಂಟಾಗಿರ್ತದೆ, ಡಿಫ್ರೆನ್ಸ್ ಗೊತ್ತಾಗತ್ತಲ್ವ. ನಾಲ್ಗೆ ಮೇಲೆ ಗೊತ್ತಾಗ್ತದೆ, ಅಡುಗೆಗೆ ಹಾಕಿದ್ರೆ ಗೊತ್ತಾಗ್ತದೆ. ಒಂದ್ಸಲ ಏನಾಗಿದೆ ಗೊತ್ತಾ, ನಾವು ಚಿಕ್ಕವರಿದ್ದಾಗ ಮದುವೆ ಮನೆಗೆ ಊಟಕ್ಕೆ ಬಡಿಸ್ಲಿಕ್ಕೆ ಹೋಗ್ತಾ ಇದ್ವಿ. ಮಧ್ಯಾಹ್ನ ಕಾಲೇಜಿಗೆ ಹೋಗಿದ್ದು, 2 ಪೀರಿಯಡ್ ಮುಗಿಸ್ಕೊಂಡ್ಬಿಟ್ಟು ಬಡಿಸ್ಲಿಕ್ಕೆ ಅಂತ ಬಂದೆ. ಯೂಶ್ವಲಿ ಮದುವೆ ಮನೇಲಿ ಏನು ಮಾಡ್ತಾರೆ ಅಂತಂದ್ರೆ ಮಧ್ಯಾಹ್ನ 11:30 12 ಗಂಟೆ ಅಷ್ಟೊತ್ತಿಗೆ ಜ್ಯೂಸ್ ಕೊಡ್ತಾರೆ. ಓಕೆ, ನಾವು ಬಡಿಸ್ಲಿಕ್ಕೆ ಹೋಗೋದಾಗ ನಮ್ಗೊಂದು ಅಧಿಕಾರ ಇದೆ ಎತ್ಕೊಂಡು ಕುಡಿಲಿಕ್ಕೆ. ನಾನಲ್ಲಿ ಹೋದೆ, ತುಂಬ ಬಾಯಾರಿತ್ತು ಅಂತ ಒಂದು ಲೋಟ ತಗೊಂಡೆ, ಹಳದಿ ಕಡೆಯಿಂದ ಒಂದು ಬಕೆಟಲ್ಲಿ ಏನೋ ಎತ್ತಿಟ್ಟಿದ್ದು, ಎತ್ತಿ ಬಿಡಿ ಗಡ 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 ಬಾಯಲ್ಲಿ ಕುಡಿದ್ಬಿಟ್ಟೆ. ಅದು ಏನು ಅಂತಂದ್ರೆ ಶೇಂಗಾ ಎಣ್ಣೆ, ಹಳದಿ ಕಲರ್ ಇತ್ತು. ಆ ಸಮಯದಲ್ಲಿ ಏನಾಗಿತ್ತು ಅಂತಂದ್ರೆ ರಸ್ನ ಅಂತ ಮಾಡ್ತಿದ್ರು, ಕಲರ್ ಕಲರ್, ಯೆಲ್ಲೋ ಕಲರ್, ರೆಡ್ ಕಲರ್ ಎಲ್ಲ. ಯೆಲ್ಲೋ ಕಲರ್ ಅಂದ್ರೆ ಮ್ಯಾಂಗೋ. ಅದೇನಾಗಿದ್ದಾನೆ, ಜ್ಯೂಸ್ ಮಾಡಿದ್ದಾರೆ, ಜ್ಯೂಸ್ ಖಾಲಿ ಆಗಿದ್ದಾನೆ, ಗೊತ್ತಿಲ್ಲ ವಿಷಯ. ಬಕೆಟಲ್ಲಿ ಪಾಪ ಅವ್ರು ಯಾವುದಕ್ಕೋ ಎಣ್ಣೆ ಇಟ್ಟಿದ್ದಾರೆ. ನಾನು ಹೋದೆ, ಒಂದು ಲೋಟ ತಗೊಂಡು ಹಾಕಿ ಕುಡಿದು ಬಿಟ್ಟೆ. ನಾಲಿಗೆ ಎಲ್ಲ ಏನಾಗ್ಬಿಟ್ಟಿದೆ ಎಣ್ಣೆಯಿಂದ, ಅರ್ಧ ದಿನಬೇಕಾಗ್ತದೆ ಸರಿ ಆಗ್ಲಿಕ್ಕೆ. ಇದು ಯಾಕೆ ಮಾತನ್ನು ಹೇಳಿದ್ವಿ ಅಂತಂದ್ರೆ, ಕಲರ್ ನೋಡಿಬಿಟ್ಟು ನಾವು ವಸ್ತುವನ್ನ ಗುರುತಿಸಲಿಕ್ಕೆ ಆಗೋದಿಲ್ಲ. ಹಳದಿ ಬಣ್ಣ ಇದ್ದ ಮಾತ್ರಕ್ಕೆ ಅದು ಜ್ಯೂಸ್ ಅಂತ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಂದಾಜು ಮಾಡ್ಲಿಕ್ಕೆ ಆಗಲ್ಲ. ಆಗ ಯಾವ ಉದ್ದೇಶದಿಂದ ನಾನು ಕುಡ್ದಿದ್ದೇನೋ, ಬಾಯಾರಿಗೆ ದೂರ ಹೋಗೋದು ಬಿಟ್ಬಿಟ್ಟು ಬಾಯೆಲ್ಲ ಏನಾಗ್ಬಿಡ್ತಾರೆ ಒಂದೈತಿ, ಕೈಗೆ ಜಡ್ ಆಗ್ಬಿಡ್ತದೆ. ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಪರಿಶ್ರಮ ಪಡ್ಬೇಕಾಗ್ತದೆ ಆತ್ಮೀಯರೇ. ಅದಕ್ಕಾಗಿ ನೀವು ಏನೇ ಕರ್ಮ ಮಾಡಿದ್ರೂ ಕೂಡ ಭಗವಂತ ನಿಮ್ಮ ಜೊತೆಯಲ್ಲಿ ಇದ್ದಾಗ, ಕಂಬೈಂಡ್ ಆಗಿದ್ದಾಗ, ಆ ಭಗವಂತನ ಜೊತೆಯ ಶಕ್ತಿಗಳ ಅನುಭವ ನಿಮ್ಗೆ ಆಗ್ತಾ ಇರ್ತದೆ. ಸಫಲತೆ ಅಂತಂದ್ರೆ ಏನು, ಅಕೌಂಟಲ್ಲಿ ಜಮಾ ಆಗೋದು, ನಿರಾಕಾರ ಶಕ್ತಿಗಳು, ಆಶೀರ್ವಾದಗಳು, ಭಗವಂತನ ಪ್ರೀತಿ, ಇದು ಜಮಾ ಆಗ್ತಾ ಇರಬೇಕಾಗ್ತದೆ. ಅದು ಇದಕ್ಕೆ ಆಧಾರ ಯಾವುದು. ಪ್ರತಿಯೊಂದು ಕರ್ಮದಲ್ಲೂ ಕೂಡ ನಮಗೆ ಸಹಯೋಗ ಯಾಕೆ ಸಿಗೋದಿಲ್ಲ, ಸಫಲತೆ ಯಾಕೆ ಸಿಗೋದಿಲ್ಲ?
ಆದ್ಮೇಲೆ ಈ ಮುರಳಿಯಲ್ಲಿ ಕೆಲವೊಂದು ತುಂಬಾ ಸೀಕ್ರೆಟ್ಗಳಿದ್ದಾವೆ, ನೀವು ನೋಡಿದ್ರು ಕೂಡ ಗೊತ್ತಾಗೋದಿಲ್ಲ. ಮೊದಲನೇ ಬಾಬಾ ಹೇಳ್ತಾರೆ ತಂದೆಯ ಮೇಲೆ ನಿಶ್ಚಯ. ಫಸ್ಟ್ ಯಾವುದೇ ಕರ್ಮ ಸಫಲ ಆಗ್ಬೇಕು ಅಂದ್ರೆ ತಂದೆ ಮೇಲೆ ನಿಶ್ಚಯ. ಏನು? ನಾನು ಬಾಬನಿಗೆ ಏನ್ ಹೇಳ್ತಾನೋ ಅದು ಬಾಬಾ ಮಾಡಿಕೊಟ್ಟೆ ಕೊಡ್ತಾರೆ. ಹೇಳುವಂತ ನಿಶ್ಚಯ ನಿಮಗೆ ಇರಬಾರದು. ಎಸ್, ನಾನು ಹೇಳಿದ್ದನ್ನು ಬಾಬಾ ಮಾಡೋದಲ್ಲ, ಬಾಬಾ ಬೇಕಿರೋದಾಗೆ ನನ್ನ ಜೊತೆಗೆ ಮಾಡಬೇಕು. ಆವಾಗ ನಿಶ್ಚಯ ಬರ್ತದೆ. ನಿಮಗೆ ಬೇಕಾದಾಗ ಬಾಬಾ ಮಾಡ್ತಾ ಹೋಗಿದ್ರೆ ನಿಮ್ಗೆ ನಿಶ್ಚಯ ಬರೋದಿಲ್ಲ. ಬಾಬಾ ಇದನ್ನು ಮಾಡಿಕೊಟ್ರು, ಅದನ್ನು ಮಾಡಿಕೊಟ್ಟಿಲ್ಲ. ಹೌದು, ಮಗು ಕೇಳಿದ್ದೆಲ್ಲ ಅಮ್ಮ ಕೊಡಿಸೋದಿಲ್ಲ. ಅದು ಅಮ್ಮ ಏನು ಕೊಡ್ತಾರೋ ಬಾಯಿ ಮುಚ್ಕೊಂಡು ತಿನ್ಬೇಕಷ್ಟೇ. ಅಲ್ಲಿ ಬೇಕು ಬೇಡ ಅಂತ ಹೇಳಬಾರ್ದು. ನಿಮ್ಗೆ ಹೊಟ್ಟೆ ತುಂಬಿದಾಗ ಅವರೇ ಕೊಡೋದನ್ನ ನಿಲ್ಲಿಸಿಬಿಡ್ತಾರೆ. ತಂದೆ ಮುರಳಿಯಲ್ಲಿ ಏನ್ ಹೇಳ್ತಾರೋ ಅದೇ ರೀತಿ ನೀವು ಸಾಧನೆ ಮಾಡ್ತಾ ಹೋದ್ರೆ ನಿಮ್ಗೆ ಸಫಲತೆ ಎಂದು ಅದರಿಂದ ಹಿಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಮುರಳಿಯಲ್ಲಿ ಹೇಳೋದೇ ಒಂದು, ನಾವು ಮಾಡೋದು ಇನ್ನೊಂದೇ ಆಗಿದ್ದಿದ್ರೆ ನಿಮ್ಗೆ ನಿರೀಕ್ಷಿತ ಮಟ್ಟದ ಸಫಲತೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆ ಕರ್ಮದಿಗೆ ಸಫಲತೆಗೆ ಆಧಾರ ನನ್ನ ತಂದೆ. ಮೊಟ್ಟ ಮೊದಲು ಮುಖ್ಯವಾದ ಕಾರಣ ಕರ್ಮ ಮಾಡಿದಂಥವನು ನನ್ನ ತಂದೆ. ಬಾಬ್ ದಾದಾ ಹೇಳುವಂತ ನಿಶ್ಚಯ, ನಂಬಿಕೆ, ವಿಶ್ವಾಸ ನಿಮಗೆ ಬರಬೇಕು ಅಂತಂದ್ರೆ ಆತ್ಮೀಯರೇ, ಆ ಪರ್ಟಿಕ್ಯುಲರ್ ಕರ್ಮವನ್ನ ಸದಾ ಕಾಲ ನೀವು ತಂದೆಯತ್ತನೇ ಮಾಡಿಸಿರಬೇಕು. ಎಷ್ಟು ಪರ್ಸೆಂಟೇಜ್ ಭಗವಂತನ ನೀವು ಮಾಡಿಸಿದಿರೋ, 50-50ನ, 80-20ನ, 199, ಅದರ ಆಧಾರದ ಮೇಲೆ ನಿಮ್ಮ ಸಫಲತೆ ಹೇಳುವಂಥದ್ದು ಅವಲಂಬಿತ ಆಗಿದೆ. ಫಸ್ಟ್ ತಂದೆಯ ಮೇಲೆ ನಿಶ್ಚಯ, ಯಾವುದಕ್ಕೆ? ಮಾಡುವಂತ ಪ್ರತಿಯೊಂದು ಕರ್ಮದ ಸಫಲತೆಗೆ. ಇವತ್ತು ಕೂಡ ಬಾಬಾ ನಮ್ಮನ್ನೆಲ್ಲೇ ಸೇವೆ ಕಳಿಸಿದ್ರು ಕೂಡ ನನಗೆ ನಿಶ್ಚಯ ಇರೋದು ನಮ್ಮ ಅಪ್ಪನ ಮೇಲೇನೆ. ಶಿವಾನಿ ಬೇನ್ ಕೂಡ ಅದನ್ನೇ ಹೇಳ್ತಾರೆ, ನಮಗೆ ಎಷ್ಟು ಅನುಭವ ಇದ್ರೂ ಕೂಡ ನಾವು ಸ್ಟೇಜಲ್ಲಿ ಹೋಗ್ಬೇಕಾದ್ರೆ ಭಯ ಇರ್ತದೆ, ಬಾಬಾ ಇವತ್ತು ಸೇವೆ ಕೊಡ್ತಿದ್ರೆ ಅಂತ. ಅದೇ ಶಕ್ತಿ ಆತ್ಮೇಲೆ ಎಷ್ಟನೇ ಜ್ಞಾನ ಅನುಭವ ಇದ್ರೂ ಕೂಡ ಯಾವ ಸಮಯದಲ್ಲಿ ಯಾರಿಗೆ ಹೇಗೆ ಹೇಳಬೇಕು ಅಂತ ಆ ಚಾಕಚಕ್ಯತೆ ಬಾಬನಿಗೆ ಗೊತ್ತು. ನಿಮ್ಮದೆಷ್ಟೇ ಅನುಭವ ಇದ್ರೂ ಕೂಡ ಬಾಬನಿಗೆ ಒಪ್ಪಿಸಿದಾಗ ನಿಮಗೆ ಬೇಕಾಗಿರುವಂತ ಒಂದಲ್ಲ ಒಂದು ಹೊಸ ವಿಷಯವನ್ನ ಖಂಡಿತವಾಗ್ಲೂ ಕೊಡ್ತಾನ. ಅವನ ಜೊತೆಗೆ ಜೋಡಣೆ ಆದ್ರೆ ಮಾತ್ರ ಸೂಕ್ಷ್ಮವಾಗಿ ಅಥವಾ ಸ್ಥೂಲವಾಗಿ. ಒಂದು ನನಗೆಲ್ಲ ಗೊತ್ತು ಅಂತ ಹೋಗಿದ್ದಿದ್ರೆ ನಿಮ್ಮತ್ ಏನಿದೆಯೋ ಅದೇ ಬಂದಿರ್ತದೆ. ನೀವು 100 ವಾಕ್ಯ ನೆನಪು ಮಾಡ್ಕೊಂಡು ಬಂದ್ರೆ 20 ಮಾತ್ರ ನೆನಪಿಗಿರ್ತದೆ. ಕನೆಕ್ಟಿವಿಟಿನೇ ಸಿಗೋದಿಲ್ಲ, ಮರ್ತೋಗ್ಬಿಟ್ಟಿರ್ತೀರಾ. ಅದಕ್ಕಾಗಿ ತಂದೆಯ ಮೇಲೆ ನಿಶ್ಚಯ, ಎರಡನೇದು ನಿಮ್ಮ ಮೇಲೆ ನಿಶ್ಚಯ. ಹೀಗೆ ನೀವು ಭಗವಂತನ ಉಪಯೋಗ ಮಾಡ್ಕೊಳ್ಬೇಕು ಹೇಳುವಂತ ಅನುಭವ ನಿಮ್ಗೆ ಇರಬೇಕಾಗ್ತದೆ. ಸ್ವಾಮಿ ನಿಶ್ಚಯ ಅಂದ್ರೆ ಅಷ್ಟು ಸ್ವಚ್ಛ ಮನೋಭಾವ, ನಿರ್ಮಾಣ ಭಾವ, ನಿರ್ಮಾಣದ ಭಾವ. ಎಸ್, ನಾನು ಮಾಡಬಲ್ಲೆ ಅಂದ್ರೆ ನೋಡಿ, ಭಗವಂತ ಬಂದು ನಿಮ್ಮ ಮೂಲಕ ಸೇವೆ ಮಾಡಬೇಕು ಅಂತಂದ್ರೆ ನಿಮ್ಮ ಆ ಸ್ಥಳವನ್ನ ಅಷ್ಟು ಸ್ವಚ್ಛವಾಗಿ ಇಡಬೇಕಲ್ಲ. ಆ ಸೀಟನ್ನ ಖಾಲಿ ಮಾಡಿ ಅವನಿಗೆ ಕೊಡ್ಬೇಕಲ್ವಾ. ನಿಮ್ಮ ಮನೆ ಯೋಗೇಶನ್ನ ಬರ್ತಾರೆ, ಒಂದೇ ಚೇರ್ ಇರ್ತದೆ, ನೀವು ಚೇರ್ ಮೇಲೆ ಕಾಲ ಕುತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾರೆ, ಸುಸ್ತಾಗ್ಬಿಟ್ಟು ಬೇರೆ ಮನೆಗೆ ಹೋಗ್ಬಿಡ್ತಾರೆ. ಕರೆದ ಮೇಲೆ ಅವರನ್ನು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಳ್ಬೇಕಲ್ವಾ, ವಿತ್ ರೆಸ್ಪೆಕ್ಟ್. ಯೋಗೇಶನನ್ನು ಮಾಡಿ ಅಂತ ನಾನು ಹೇಳೋದಿಲ್ಲ, ನಾನು ಬಾಬ್ದಾದರ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಭಗವಂತನಿಗೆ ಮನೆಗೆ ಕರೆದ ಮೇಲೆ ಸದಾ ಪ್ರತಿಯೊಂದು ಕರ್ಮದಲ್ಲಿ ಮಾಡಬೇಕು ಅಂತ ಅವನಿಗೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬೇಕಲ್ವಾ, ಗೌರವಯುತವಾಗಿ. ಓಕೆ, ಆತ್ಮೀಯವಾಗಿ ಫ್ರೆಂಡಿನ ರೂಪದಲ್ಲಿ ಅವನ ಜೊತೆಗೆ ಮಾತಾಡಿ, ಜಗಳ ಮಾಡಿ, ಏನು ಬೇಕಾದ್ರೂ ಮಾಡಿ. ಆದ್ರೆ ಸೇವೆ ಮಾಡ್ಬೇಕಾದ್ರೆ ಸೀರಿಯಸ್ ಅಂದ್ರೆ ಸೀರಿಯಸ್, ಜಗಳ ಮಾಡ್ಬೇಕಾದ್ರೆ ಜಗಳನೇ ಮಾಡೋದು, ಅಳ್ಬೇಕಾದ್ರೆ ಅಳುದೇನೆ, ಆಟ ಆಡ್ಬೇಕಾದ್ರೆ ಆಟ ಆಡೋದೆ, ಡ್ಯಾನ್ಸ್ ಮಾಡ್ಬೇಕಾದ್ರೆ ಡ್ಯಾನ್ಸ್ ಮಾಡೋದೆ. ಸರ್ವ ಸಂಬಂಧವನ್ನು ಇಟ್ಕೊಳ್ಳಿ ಬಾಬನ ಹತ್ರ. ಆದ್ರೆ ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಯಾವ ರೀತಿ ಇರಬೇಕು ಮುಂದೆ ಬಾಬಾ ಹೇಳಿದ್ದಾರೆ. ಶರೀರಕ್ಕೂ ಕೂಡ ಕಾಯಿಲೆಗಳು ಬಂದಾಗ ಇವತ್ತು ಮೆಡಿಸಿನ್ಸ್ಗಳಿಗಿಂತ ಎಕ್ಸಸೈಸ್ ಹೆಚ್ಚಿಗೆ ಮಾಡಿ ಅಂತ ಬಿಟ್ಟು ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಅದು ಎಕ್ಸಸೈಸ್ ಯಾವಾಗ ಮಾಡಬೇಕು? ಸೇವೆ ಮಾಡ್ತಾ ಇರ್ಬೇಕಾದ್ರೆ ನಾನು ಎಕ್ಸಸೈಸ್ ಮಾಡ್ತಾ ಇದ್ದೇನೆ ಆಗೋದಿಲ್ಲ. ನೋಡಿ, ಮೊನ್ನೆ ನಾನು ವಿಜಯವಾಡಕ್ಕೆ ಹೋದಾಗ 3 ದಿನ ಫುಲ್ ಬ್ಯುಸಿ, ಎಕ್ಸಸೈಸ್ ಮಾಡ್ಲಿಕ್ಕೆ ಟೈಮೇ ಇಲ್ಲ. ಅದಕ್ಕೆ ಏನು ಮಾಡ್ತಿದ್ದೆ, ಕಾಲಿಗೆ ಚಪ್ಪಲಿನ ಹಾಕೊಳ್ತಿರ್ಲಿಲ್ಲ, ಅಕ್ಯುಪ್ರೆಷರ್ ಆದ್ರೂ ಆಗ್ಲಿ ಅಂತ. ಅಲ್ಲಿ ಇಲ್ಲಿ ಓಡಾಡಬೇಕಾದ ಕಾಲಿಗೇನಾಗ್ಲಿ, ಅಕ್ಯುಪ್ರೆಷರ್ ಮೂಲಕನಾದ್ರೂ ಸ್ವಲ್ಪ ಎಕ್ಸಸೈಸ್ ಆಗ್ಲಿ ಅಂತ. ಅವ ನಾವು ಎಕ್ಸಸೈಸ್ ಮಾಡ್ತಾ ಕುತ್ಕೊಂಡ್ಬಿಟ್ಟಿದ್ರೆ ಸೇವೆ ಮಾಡೋದು ಯಾರು? ಜವಾಬ್ದಾರಿ ನೋಡ್ಕೊಳ್ಳೋದು ಯಾರು? ಸೇವೆಯ ಸಮಯದಲ್ಲಿ ಸೇವೆಯನ್ನ ಮಾಡಬೇಕು. ಮನೆಗೆ ಬಂದಾಗ ಅದೇನು ಬಾಡಿ ನಿದ್ರೆ ಆಗಿಲ್ವೋ, ಅದಕ್ಕೇನು ಎಕ್ಸಸೈಸ್ ಬೇಕು, ಅದನ್ನ ಕೊಡಬೇಕಾಗ್ತದೆ ಶರೀರಕ್ಕೆ ಮಾತ್ರ.
ನೋಡಿ, ಎಲ್ಲ ವಿಷಯವನ್ನ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಯಾವಾಗ ಮಾಡ್ಬೇಕು, ಯಾವಾಗ ಮಾಡಬಾರ್ದು. ಕೆಲವೊಂದ್ಸಲ ಈಶ್ವರ ಸೇವೆಗೆ ಇಂಪಾರ್ಟೆಂಟ್ ಇದ್ದಾಗ, ಇಲ್ಲ ಇಲ್ಲಪ್ಪ, ನಾನು ಇವಾಗ ವಾಕಿಂಗ್ ಮಾಡೋ ಸಮಯ ಇವಾಗ ನಾನು ಎಲ್ಲೋ ಕ್ಲಾಸ್ ಗೀಸ್ ಮಾಡೋದಿಲ್ಲ. ಇಲ್ಲ, ಫಸ್ಟ್ ಪ್ರಿಫರೆನ್ಸ್ ಈಶ್ವರಿ ಸೇವೆ. ಹಾಗಂತ ತಿಂಗಳ ಪೂರ್ತಿ, ವರ್ಷ ಪೂರ್ತಿ ನಾನು ಈಶ್ವರಿ ಸೇವೆನೇ ಮಾಡ್ತಾ ಇರ್ತಾನೆ, ಶರೀರವನ್ನ ನೆಗ್ಲಿಜೆನ್ಸ್ ಮಾಡ್ತೇನೆ ಅಂತಂದ್ರೆ ಆವಾಗಲೂ ಕೂಡ ಕಾಯಿಲೆ ಬರ್ತದೆ. ಅದಕ್ಕೂ ಕೂಡ ಸ್ವಲ್ಪ ಸಮಯವನ್ನ ನೀಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ತಂದೆಯಲ್ಲಿ ನಿಶ್ಚಯ, ತಂದೆ ಮೇಲೆ ನಿಶ್ಚಯ ಇದೆ. ಅದಕ್ಕಾಗಿ ಜ್ಞಾನ ಕೇಳಲಿಕ್ಕೆ ನೀವು ಬಂದಿದ್ದೀರಿ. ಇಷ್ಟು ವರ್ಷ ಬಾಬನ ಜೊತೆಗೆ ಇಷ್ಟು ವರ್ಷ ಇದ್ದೀರಿ, ನಿಶ್ಚಯ ಇದೆ. ಓಕೆ. ಎರಡನೇದು, ಪರಮಾತ್ಮನ ಮೇಲೆ ನಿಶ್ಚಯ ಹಾಕಿ. ಪರಮಾತ್ಮ ನಿಮಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಪರಮಾತ್ಮನ ಮೇಲೆ ನಿಶ್ಚಯ ಯಾಕೆಂದ್ರೆ ಪರಮಾತ್ಮ ಅವನ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ನೋಡಿ, ನಾವು ಮನುಷ್ಯರಿದ್ದೀವಲ್ಲ, ಯಾವುದೇ ಪ್ರಾಡಕ್ಟ್ ಅನ್ನು ರೆಡಿ ಮಾಡಿರೋದಿಲ್ಲ. ಯಾವುದೋ ಕಂಪನಿಯಿಂದ ಬರಬೇಕು, ಪಂಚತತ್ವಗಳಿಂದ ಬರಬೇಕು ಅಲ್ವಾ? ಹಾಲು ಹಸುವಿನಿಂದ ಬರಬೇಕಲ್ವಾ? ಡೈರಿಯಿಂದ ಬರಬೇಕಲ್ವಾ? ಹಣ್ಣು ಹೊಲಗಳಿಂದ ಬರಬೇಕಲ್ವಾ? ಯಾವುದೇ ಪ್ರಾಡಕ್ಟ್ ಯಾವುದೇ ಕಂಪನಿಯಿಂದ ಬರಬೇಕಲ್ವಾ? ಆ ಕಂಪನಿ ಮೇಲೆ ಭರವಸೆ ಇದ್ರೆ ನಿಮ್ಗೆ ಕೊಡ್ಲಿಕ್ಕೂ ಕೂಡ ಏನಿರ್ತದೆ? ಭರವಸೆ ಇರ್ತದಲ್ವಾ? ಅದಕ್ಕೆ ಭಗವಂತ ಹೇಳ್ತಾರೆ, ನಿಶ್ಚಯಕ್ಕೆ ಮತ್ತು ವಿಜಯಕ್ಕೆ ಆಧಾರ ಪರಮಾತ್ಮನ ಸ್ವಮಾನ. ಅಂದ್ರೆ ಮನುಷ್ಯಾತ್ಮರು ಕೊಡುವಂತ ಸಮಾನ ಅಲ್ಲ, ಮನುಷ್ಯಾತ್ಮರು ಕೊಡುವಂತ ಗೌರವ ಅಲ್ಲ, ಹೊಗಳಿಕೆ ಅಲ್ಲ, ಗಾಯನೆ ಅಲ್ಲ, ನಿಂದನೆ ಅಲ್ಲ, ಉಡುಗೊರೆ ಅಲ್ಲ, ಹಣ ಅಲ್ಲ, ಅಂತಸ್ತಲ್ಲ, ಉಡುಗೊರೆ ಅಲ್ಲ, ಏನಲ್ಲ ಆತ್ಮೇಲೆ ಪರಮಾತ್ಮ ನಿಮಗೆ ಕೊಡುವಂತ ಮಾನ. ಯಾವ್ದಾದರಲ್ಲಿ? ಆತ್ಮದ ಶುದ್ಧತೆ, ಆತ್ಮಿಕ ಶಕ್ತಿ, ಆತ್ಮಿಕ ಅನುಭೂತಿ. ಮಧುರ ಮಕ್ಕಳೇ ಅಂತ ಹೇಳ್ತಾರಲ್ಲ, ಹಾ ಬಾಬಾ ಇವತ್ತು ಸರ್ವಶಕ್ತಿವಂತ ಹೇಳಿಬಿಟ್ಟಿದ್ದಾರೆ. ಹೌದು, ಹೇಳಿದ್ದಾರೆ ಅಂತ ಮಾತ್ರಕ್ಕೆ ಇದು ಸರ್ವಶಕ್ತಿವಂತ ಅಂತಲ್ಲ. ಸರ್ವಶಕ್ತಿಗಳು ನಿಮ್ಮ ಮೂಲಕ ಪ್ರವಾಹ ಆಗಿದ್ದು ಬುದ್ಧಿ ಮೂಲಕ ನಿಮ್ಗೆ ಗೊತ್ತಾಗ್ಬೇಕು. ಯಾವಾಗ? ರಾಜಯೋಗದಲ್ಲಿ ಕುತ್ಕೊಂಡಾಗ, ಆವಾಗ ನೀವು ಮಾಸ್ಟರ್ ಸರ್ವಶಕ್ತಿವಂತ. ಹೌದು. ಎಷ್ಟೊತ್ತು ಪ್ರವಾಹ ಆಗ್ತಾ ಇತ್ತು? ಶಕ್ತಿ ಪ್ರವಾಹ ಆಗ್ಬಿಟ್ಟು ಎಷ್ಟು ಜನ ಸಮಸ್ಯೆ ಪರಿಹಾರ ಆಯ್ತು? ಇವತ್ತು ಎಷ್ಟು ಜನ ನಿಮ್ಗೆ ಸಮಸ್ಯೆನ ಹೇಳಿದ್ದಾರೆ? ನಿಮ್ಮ ವೈಯಕ್ತಿಕ ಸಮಸ್ಯೆ ಅಲ್ಲ, ಬೇರೆಯವ್ರ ಸಮಸ್ಯೆ. ಅದನ್ನು ನೀವು ಇಷ್ಟು ಬಾಬನಿಗೆ ಹೇಳಿದಿರಿ. ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಸಮಸ್ಯೆಗಳಿದ್ದಾಗ ನಮ್ಮ ಈಶ್ವರಿ ಪರಿವಾರದವರು, ಲೌಕಿಕದವ್ರು ಬೇಗ ಬೇಗ ಹೇಳ್ಬಿಡ್ತಾರೆ. ಸಮಸ್ಯೆ ಪರಿಹಾರ ಆದ್ಮೇಲೆ ನಿಮ್ಗೆ ತಿಳಿಸೋದೇ ಇಲ್ಲ. ಅವ್ರು ತಿಳಿಸಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಳೋದು ಬೇಡ, ಬೇರೆ ಕಡೆಯಿಂದ ತಿಳಿಸ್ತಾರೆ. ಅಂದ್ರೆ ಈಶ್ವರಿ ಜೀವನ ಎಷ್ಟು ಮಜಾ ಇದೆ ಗೊತ್ತಾ ಆದ್ಮೇಲೆ. ಕೆಲವೊಂದ್ಸಲ ಕೆಲವೊಂದು ಆತ್ಮಗಳು ನನ್ನ ಸುಳ್ಳು ಹೇಳ್ತಾರೆ, ಅವಲಾಗ ನಮ್ಗೇನು ಗೊತ್ತಾಗೋದಿಲ್ಲ ಅಂತ. ಇಂಥ ಸುಂದರ ಅಂತಂದ್ರೆ ಯಾವುದೋ ಒಂದು ಕಾರಣದ ಮೂಲಕ ಅವ್ರು ಏನು ಸುಳ್ಳು ಹೇಳಿದ್ರೆ ಗೊತ್ತಾಗ್ಬಿಡ್ತದೆ, ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತದ. ಅವಾಗ ಗೊತ್ತಾಗ್ತದೆ, ಓ ಈ ಆತ್ಮ ಹೇಗೆ, ಏನು ಹೇಳುದೇನಾಗತ್ತೆ, ಸ್ಪಷ್ಟವಾಗಿ ಗೊತ್ತಾಗತ್ತೆ. ಓಕೆ. ಅದಕ್ಕಾಗಿ ನೀವು ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು, ಪರಮಾತ್ಮನನ್ನ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೇ ಒಂದು ಆತ್ಮ ಬಂದಿದ್ರು ಬಟ್ಟಿಗೆ. ಆವಾಗ ಅವ್ರು ಹೇಳಿದ್ರು, ತುಂಬಾ ವರ್ಷದ ನಂತರ ಸಿಕ್ಕಿದ್ರಿ, 4-5 ವರ್ಷದ ನಂತರ ಸಿಕ್ಕಿದ್ದೀರಾ, ಝೂಮಲ್ಲಿ ಕೊರೋನಾಗಿಂತ ಮೊದಲೇ ಸಿಕ್ಕಿದ್ರಿ, ನಿಮ್ ಕ್ಲಾಸ್ ಕೇಳಬೇಕು ಅಂತ ತುಂಬಾ ಸಂಕಲ್ಪ ಇತ್ತು ಎಲ್ಲ ಹೇಳಿದ್ರು. ಓಕೆ ಸರಿ, ಆದ್ರೆ ಏನ್ ಮಾಡುದು, ನಾನು ನಾಳೆನೇ ಹೋಗ್ಬೇಕು ಅಂತ. ಹೌದಾ, ಯಾಕೆ, ಏನ್ ತೊಂದ್ರೆ, ಬಟ್ಟಿ ಅವಕಾಶ ಇದೆಯಲ್ಲ, ಕೇಳ್ಕೊಂಡು ಹೋಗ್ಬೋದು. ಇಲ್ಲಪ್ಪ, ತುಂಬಾ ಇಂಪಾರ್ಟೆಂಟ್ ಕೆಲಸ, ದ್ವಾದಶ ಲಿಂಗ ರೆಡಿ ಮಾಡ್ಬೇಕು, ದೊಡ್ಡ ಸೇವೆ ಅಂತಂದ್ರು. ಸರಿ ಇರ್ಬೋದೇನಂತ ನಾನು ಸುಮ್ಮನೆ ಹೊಳ್ದೆ. ಪ್ರೋಗ್ರಾಮ್ ಮುಗೀತು, 2 ದಿನ ಇದ್ದು, 1 ದಿನ ಇದ್ಬಿಟ್ಟು ಹೋದ್ರು. ನೆಕ್ಸ್ಟ್ ಡೇ ಸೇಮ್ ಟೈಮ್ ಅಲ್ಲಿ ಬೇರೆ ಕಡೆ ಬಟ್ಟಿ ನಡೀತಾ ಇತ್ತು. ಓಕೆ. 3 ದಿನ ಆದ್ಮೇಲೆ ಅಲ್ಲಿ ಫೋಟೋ ಬಂತು ನನಗೆ, ಆ ಫೋಟೋದಲ್ಲಿ ಇವರಿದ್ದಾರೆ. ಅವಾಗ ಗೊತ್ತಾಯ್ತು ಇವ್ರು ಯಾವ ದ್ವಾದಶ ಲಿಂಗಕ್ಕೆ ಹೋಗಿದ್ರು ಅಂತ. ಅದಕ್ಕೆ ಒಂದು ವಿಷಯ ಗೊತ್ತಿರ್ಲಿ, ಸುಳ್ಳು ಹೇಳಿದ್ರೆ ನೀವೇ ಸಿಕ್ಕಾಕೊಂಡು ಬೀಳ್ತೀರಾ. ಒಂದಲ್ಲ ಒಂದು ದಿವಸ ಭಗವಂತ ನಮ್ಗೆ ತಿಳಿಸ್ತಾರೆ. ಹಾಗಂತ ನಾನು ಫೋನ್ ಮಾಡ್ಬಿಟ್ಟು ಅವ್ರಿಗೆ ಕೇಳೋದಿಲ್ಲ, ನೀವು ಸುಳ್ಳು ಹೇಳಿದ್ರಿ ಹಿಂಗೆ, ನೀವು ಇಲ್ಲಿದ್ದೀರಿ ಅಂತ ನಾನು ಕೇಳೋದಿಲ್ಲ. ಒಬ್ಬ ವ್ಯಕ್ತಿಯ ಮನೋಭಾವವನ್ನ ಬಾಬಾ ಸ್ಪಷ್ಟವಾಗಿ ನಾನು ತೋರಿಸ್ಕೊಡ್ತಾರೆ. ಏನಿದು, ಇಂಥವ್ರು ಇದ್ದಾರೆ, ನಿನಗೆ ಗೊತ್ತಿರ್ಲಿ, ಇದು ಒಂದು ಉದಾಹರಣೆ. ಈ ರೀತಿ ತುಂಬಾ ತೋರಿಸ್ಕೊಡ್ತಾರೆ ಬಾಬಾ. ಅದಕ್ಕಾಗಿ ನಿಮಗೆ ಪದೇ ಪದೇ ಹೇಳ್ತಾ ಇರೋದು, ನನ್ನ ಈಶ್ವರಿ ಜೀವನದಲ್ಲಿ ಮನುಷ್ಯಾತ್ಮರ ಮಾತಿಗೆ ಎಂದೂ ಕೂಡ ಅವಲಂಬಿತರಾಗಿರಬೇಡಿ. ನಿಮ್ ಕ್ಲಾಸ್ ಎಷ್ಟು ಚೆನ್ನಾಗಿರ್ತದಪ್ಪ, ಇಂಥ ಕ್ಲಾಸ್ ಎಲ್ಲೂ ಸಿಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಏನು ನುಗ್ಗಿಕಾಯಿ ಮರ ಹಚ್ಚೋರು ಬೇಕಾದಷ್ಟು ಜನ ಇರ್ತಾರೆ. ಅದನ್ನ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಈಗ ಬಿಟ್ಬಿಟ್ಟಿದ್ದೇನೆ, ಮೊದ್ಲು ಕೇಳ್ತಾ ಇದ್ದೆ, ಯಾವುದೇ ಸೇವೆ ಮಾಡ್ಬೇಕು ನನ್ನ ಸ್ಥಿತಿ ಹೇಗಿದೆ,
ನನ್ನ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗಿದೆಯಾ, ಒಳಗಡೆ ಶಕ್ತಿ ಪ್ರಭಾವ ಅಷ್ಟು ಮಾತ್ರ ನಾನು ನೋಡ್ತೇನೆ, ಬೇರೆ ನೋಡೋದೇ ಇಲ್ಲ. ಈಗ ಅವರ ಮಾತಿನ ತಲೆನೇ ಹಾಕೋದಿಲ್ಲ. ಸರಿ, ಒಳ್ಳೆಯದು, ಅನುಭವ ಆಗಿದೆ ತಾನೆ, ತುಂಬಾ ಒಳ್ಳೆಯದು, ಥ್ಯಾಂಕ್ ಯು ಬಾಬಾ. ಬಾಬಾ ಮಾಡ್ತಿದ್ರೆ ಬಾಬನಿಗೆ ಧನ್ಯವಾದ, ಅಷ್ಟೇ, ಅಷ್ಟೇ ಮುಗಿಸ್ಬಿಡ್ಬೇಕು. ಅದಕ್ಕೆ ಬಾಬಾ ಪುನಃ ಪುನಃ ಹೇಳ್ತಿದ್ದಾರೆ, ನಿಶ್ಚಯ ಬುದ್ಧಿ, ಪರಮಾತ್ಮ ಸಮಾನಧಾರಿ. ಪರಮಾತ್ಮವನ್ನು ಕೊಡುವಂತ ಮಾನದಿಂದ, ಜ್ಞಾನದಿಂದ, ಶಕ್ತಿಗಳಿಂದ, ಗುಣಗಳಿಂದ, ಆಸ್ತಿಯದಿಂದ ನೀವೇನಾಗಿರ್ಬೇಕು, ಸುಂದರವಾಗಿರಬೇಕೆ ಹೊರತು ಮನುಷ್ಯಾತ್ಮರು ಕೊಡುವಂತ ಸರ್ಟಿಫಿಕೇಟ್ ಇಂದ ಅಲ್ಲ ಆತ್ಮೀಯರೇ. ಮನಸ್ಸಿನಿಂದ ಭಗವಂತನಿಗೆ ಸರೆಂಡರ್ ಆಗಿ ಜನರಿಗೆ ತೋರಿಸಲಿಕ್ಕೆ ಅಲ್ಲ. ಇದು ನನಗೆ ಇಷ್ಟವಾಗುವಂಥದ್ದು. ನಾವ್ ಹೇಗಿದ್ದೀವಿ, ಬಾಬಾ ಹೇಗಿದ್ದೀವಿ, ನನಗೆ ಬಾಬನಿಗೆ ಗೊತ್ತಿದ್ರೆ ಸಾಕು. ಊರ್ನವ್ರಿಗೆ ನಾವ್ ಯಾಕೆ ಹೇಳ್ಕೊಂಡು ತಿರ್ಗೋಣ, ನಾನು ಯಾರು ಅಂತ, ನನಗೆ ಬೇಕಾಗಿಲ್ಲ. ನನ್ನ ವ್ಯವಹಾರ ಇರುವುದು ಬಾಬನ ಜೊತೆಗೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಂದು ತಂದೆ ಮೇಲೆ ನಿಶ್ಚಯ, ಎರಡನೇದು ನಿಮ್ಮ ಮೇಲೆ ನಿಶ್ಚಯ. ತಂದೆನೂ ಕೂಡ ಏನು, ಮೀರಾ ಬಾಬಾ, ಕೇವಲ ಬಾಬಾ ಅಲ್ಲ, ನನ್ನ ತಂದೆ. ಎಷ್ಟು ಅಧಿಕಾರ ಇರ್ತದೆ ಗೊತ್ತಾ, ಅವನ ಜೊತೆ ಜಗಳನೂ ಕೂಡ ಮಾಡ್ತೀವಿ. ಕೆಲವೊಂದ್ಸಲ ಎಷ್ಟು ಖುಷಿ ಕೊಡುತ್ತೆ ಅಂತಂದ್ರೆ, ವೈಯಕ್ತಿಕವಾಗಿ ನಾನು ಮತ್ತು ಬಾಬಾ ಇಬ್ಬರೂ ಮಾತಾಡ್ಬೇಕಾದ್ರೆ ಇಷ್ಟು ಸೀಕ್ರೆಟ್ಗಳನ್ನ, ಇಷ್ಟು ವಿಷಯವನ್ನು ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ. ನೋಡು ಮಗು ಹೀಗೆ, ನೋಡು ಮಗು ಹೀಗೆ. ಮುರಳಿಗಳಿಗಿಂತ ವೈಯಕ್ತಿಕವಾಗಿ ಬಾಬಾ ಮಾತಾಡ್ತಾರೆ, ಅದು ತುಂಬಾ ಖುಷಿ ಕೊಡುತ್ತೆ. ತಕ್ಷಣದಲ್ಲಿ ಕ್ಲಿಯರ್ ಕಟ್ ಆಗಿ ಬಾಬಾ ಹೇಳ್ತಾರೆ, ಎಷ್ಟು ಮಧುರವಾಗಿ. ನೋಡು ಮಗು ಅಂದ್ರೆ ಎಷ್ಟೋ ಜನ ನಾನು ನೋಡಿದ್ದೀನಿ ಆತ್ಮೀಯರೇ, ಅವರು ಈಶ್ವರಿ ಸೇವೆಯನ್ನು ತೆಗೆದುಕೊಳ್ಳಬೇಕಾದಂತ ಸಂದರ್ಭದಲ್ಲಿ ಎಷ್ಟು ಫಾಸ್ಟ್ ಆಗಿ ಮುಂದೆ ಬರ್ತಾರೋ, ಈಶ್ವರನಿಂದ ಆಫರ್ ಬಂದಾಗ ಅಷ್ಟು ಫಾಸ್ಟ್ ಆಗಿ ಮುಂದೆ ಬರೋದೇ ಇಲ್ಲ. ಅಬ್ಯಾಟ ನೋಡು ಮಗು, ನನ್ನಿಂದ ಸಹಾಯ ತಗೊಳ್ಬೇಕಾಗಿದ್ದು ಏನ್ ಹೇಳಿದ್ರು ಅವರು, ನಾನು ಹಂಗ್ ಮಾಡ್ಕೊಡ್ತೇನೆ, ಹಿಂಗ್ ಮಾಡ್ಕೊಡ್ತೇನೆ, ಮತ್ತೆ ಹಿಂಗ್ ಮಾಡ್ತೇನೆ, ಹಂಗ ಮಾಡ್ತೇನೆ ಅಂತ ಹೇಳಿದ್ರೆ ಇಲ್ವೋ ನಿನಗೆ? ಹೌದು ಹೇಳಿದೆ. ನೀನ್ ಒಮ್ಮೆ ನನಗೆ ಹೇಳಿದೀಯ ತಾನೆ? ಹೇಳಿದೆ. ಇವಾಗ ಹಂಗಿದಾರ, ಈಗ ನಡೆಸ್ತಾ ಇದ್ದಾರಾ ಅಂತ ಬಾಬಾ ಕೇಳ್ತಾರೆ. ಹೌದಲ್ವಾ ಬಾಬಾ ಅಂತ ಗೊತ್ತಾಗ್ತಾ ಇದೆ ಮನುಷ್ಯರ ಮನೋಸ್ಥಿತಿ ಏನು ಅಂತ. ಪ್ರತಿಯೊಂದು ಹಂತದಲ್ಲೂ ಕೂಡ ಪರಮಾತ್ಮ ಮತ್ತು ಮನುಷ್ಯಾತ್ಮರ ವ್ಯತ್ಯಾಸವನ್ನು ತಿಳಿಸ್ಕೊಡ್ತಾರೆ ಆತ್ಮೀಯರೇ. ಲೌಕಿಕದಲ್ಲಿ ಪಕ್ಕದಲ್ಲಿಡಿ, ಈಶ್ವರೀಯ ಪರಿವಾರದವರು ಎಷ್ಟು ಬಾಬನ ಹತ್ರ ವಾಯ್ದ ಮಾಡಿರ್ತಾರೆ, ಅಣ್ಣವ್ರೆ ಇದನ್ನು ಮಾಡಿಕೊಟ್ಟು ಬಿಡಿ, ಆಮೇಲೆ ನೋಡಿ ನಾವೇನು ವಾಯ್ದ ಮಾಡಿದ್ರೆ ಟಕ್ ಅಂತ ಮಾಡಿ ಮುಗಿಸ್ತೀವಿ. ಇಲ್ಲ, ಆ ಭಾವನೆ ಇಲ್ಲ, ಆ ಅನ್ಯೋನ್ಯತೆ ಇಲ್ಲ, ಆ ಪ್ರೀತಿ ಇಲ್ಲ, ಭಗವಂತನಿಗೆ ಫಸ್ಟ್ ಪ್ರಿಫರೆನ್ಸ್ ಇಲ್ಲ. ನೆಕ್ಸ್ಟ್ ಟೈಮ್ ಯಾಕೆ ಬಾಬಾ ಮಾಡ್ಕೊಡ್ಬೇಕು? ಇದನ್ನೆಲ್ಲವನ್ನ ನೋಡಿ 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 ಫೈನಲ್ ಆಗ್ತದೆ, ಏಕ್ ಬಾಬ್ ದೂಸರಾ ನಾ ಕೋಯಿ. ಇದನ್ನ ನಾನು ಏನ್ ತಿಳ್ಕೊಂಡಿದ್ದೀನಿ ಅಂತಂದ್ರೆ, ಬಾಬಾ ನೋಡು ಅವ್ರು ಈ ರಿಕ್ವೆಸ್ಟ್ ಇಟ್ಟಿದ್ದಾರೆ, ಹಿಂಗೆ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಮಾಡೋದಿದ್ರೆ ಮಾಡು, ಬಿಡುದಾದ್ರೆ ಬಿಡು, ನನಗೆ ಮಧ್ಯದಲ್ಲಿ ಸಿಕ್ಕಾಕ್ಸ್ಕೋಬೇಡ, ಅಷ್ಟು ಹೇಳ್ಬಿಡ್ತೇನೆ ಅಷ್ಟೇ. ಅವ್ರಿಗೆ ಮಾಡ್ಕೊಡೋದಾದ್ರೂ ಕೊಡ್ಲಿ, ಬಿಟ್ಟಾದ್ರೂ ಬಿಡು, ನೀನುಂಟು ಅವ್ರುಂಟು, ಮಧ್ಯದಲ್ಲಿ ಅವ್ರು ಮಾಡ್ಕೊಡ್ಲಿಲ್ವಲ್ಲ ಅಂತ ನನ್ನನ್ನು ಏನು ಮಾಡಬೇಡ. ಈ ಸಾಲ ಕೊಡ್ಬೇಕಾದ್ರೆ ಮಧ್ಯದಲ್ಲಿ ಶ್ಯೂರಿಟಿ ಅಂತ ಒಬ್ರು ಹಾಕ್ತಾರೆ. ಸಾಲ ತೀರಿಸಿಲ್ಲ ಅಂದ್ರೆ ಬ್ಯಾಂಕ್ನವ್ರು ಶ್ಯೂರಿಟಿಯನ್ನು ಇಟ್ಕೊಂಡ್ಬಿಡ್ತಾರೆ. ಹಾಗೆ ಬಾಬಾ ನಮ್ಮನ್ನು ಇಟ್ಕೊಂಡ್ಬಿಡ್ತಾರೆ, ನೀನು ಹೇಳಿರ್ತಾನೆ ನಾನು ಮಾಡ್ಕೊಟ್ಟಿದ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಇವಾಗ ಮಧ್ಯದಲ್ಲಿ ಸಿಗಾಕೊಂಡ್ಬಿಡೋದಿಲ್ಲ. ಕೊಡೋದಿದ್ರೆ ಕೊಡು, ಬಿಡೋದಿದ್ರೆ ಬಿಡು. ನನ್ನ ವೈಯಕ್ತಿಕ ವಿಷಯದಲ್ಲಿ ಮಾತ್ರ ನಾನು ಅಷ್ಟೇ, ಬೇರೆ ವಿಷಯಕ್ಕೆ ನಾನು ಎಂದೂ ಕೂಡ ಗ್ಯಾರಂಟಿ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಅಂದ್ರೆ ಮನುಷ್ಯಾತ್ಮರ ಮನೋಸ್ಥಿತಿ ಏನು ಅಂತ ಈಶ್ವರ ಜೀವನದಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅವರ ಆಧಾರದಲ್ಲಿ ಈಶ್ವರ ಯಾವುದೇ ಕಾರ್ಯವನ್ನು ನೀವು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಯಾವುದೇ ಕಾರ್ಯ ಮಾಡಿದ್ರೆ ನಿಮ್ಮಲ್ಲಿ ನಿಶ್ಚಯ ಇದೆಯಾ, ನಿಮಗೆ ಮಾಡ್ಲಿಕ್ಕೆ ಆಗತ್ತಾ? ಎಷ್ಟೇ ಜನ ಕೊಟ್ಟರು ನಿಮ್ಗೆ ಕೈ ಕೊಟ್ಟಿದ್ದಿದ್ರೂ ಕೂಡ ನೀವು ಕಾರ್ಯ ಮಾಡ್ಲಿಕ್ಕೆ ಆಗತ್ತೆ ಹೇಳುವಂತ ನಂಬಿಕೆ ವಿಶ್ವಾಸ ಇದ್ರೆ ಮಾತ್ರ ಮುನ್ನುಗ್ಗಿ. ಯಾರು ಹೇಳ್ತಾರೆ ಹೇಳುವಂತ ಆಧಾರದಲ್ಲಿ ನೀವು ಮುಂದೋಗ್ಬೇಡಿ. ಎಷ್ಟೋ ಜನ ಧನ ಸೇವೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಟಕ್ ಅಂತ ಹಿಂದಕ್ಕೆ ಬಂದ್ಬಿಡ್ತಾರೆ. ನಾವು ಬಂದು ಸೇವೆ ಮಾಡ್ತೀವಿ ಅಂತ ಹೇಳ್ತಾರೆ, ಹಿಂದಕ್ಕೆ ಬಂದ್ಬಿಡ್ತಾರೆ. ಅದು ಯಾವುದರ ಮೇಲೂ ನಿಶ್ಚಯ ಬೇಡ. ಅಪನೇ ಉಪನಿಶ್ಚಯ, ಬಾಪ್ಕಿ ಉಪನಿಶ್ಚಯ. ಮೂರನೇದು ನಾಟಕ. ನಾಟಕ ಕಲ್ಯಾಣಕಾರಿ. ಮಗು ಈ ನಾಟಕದಲ್ಲಿ ಸಫಲತೆನೂ ಬರ್ತದೆ, ಸಮಸ್ಯೆನೂ ಬರ್ತದೋ ಬರಲ್ವೋ? ಪ್ರತಿದಿನ ಸದಾಕಾಲ ಸಫಲತೆನೇ ಬರೋದಿಲ್ಲ, ಸಮಸ್ಯೆನೂ ಕೂಡ ಬರ್ತದೆ. ವೈಯಕ್ತಿಕವಾಗೂ ಬರ್ತದೆ, ಈಶ್ವರಿ ಜೀವನದಲ್ಲಿ ಬೇರೆಯವರಿಗೂ ಬರ್ತದೆ, ಕುಟುಂಬದಲ್ಲೂ ಬರ್ತದೆ. ಸಮಸ್ಯೆ ಬಂದಾಗ ಏನ್ ಮಾಡಬೇಕು? ಸಮಸ್ಯೆಯನ್ನ ಪರಿಹಾರ ಮಾಡುವಂಥವ್ರಾಗ್ಬೇಕೇ ಹೊರತು ಆ ಸಮಸ್ಯೆಯನ್ನ ಮತ್ತೆ 4 ಜನರಿಗೆ ಹೇಳುವಂಥವ್ರಾಗಬಾರದು. ಸಮಾಧಾನ ಸ್ವರೂಪ ಭಗವಂತನ ಉಪಯೋಗ ಮಾಡ್ಕೊಳ್ಳೋದರ ಮೂಲಕ ಏನ್ ಮಾಡ್ಬೇಕಾಗ್ತದೆ? ಆದಷ್ಟು ಬೇಗ ಆ ಸಮಸ್ಯೆಯನ್ನ ಸಫಲತಾಪೂರ್ವಕವಾಗಿ ಪರಿಹಾರ ಮಾಡಲಿಕ್ಕೆ ವಾಚಾದ ಮೂಲಕನೂ
ಯೋಗದ ಮೂಲಕನೋ, ಸಂಕಲ್ಪದ ಮೂಲಕನೋ, ಧನದ ಮೂಲಕನೋ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನೀನು ನಿಮಿತ್ತವಾಗಬೇಕು. ಮಾಯೆ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ, ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಬೇಕಾದಷ್ಟು ಸಲ ಬಂದಿದೆ, ಬಂದಾಗ ಭಗವಂತನನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನು ಏನು ಮಾಡಿದಿರಿ, ಪರಿಹಾರವನ್ನು ನೀವು ಖಂಡಿತವಾಗ್ಲೂ ಮಾಡಿರುವಂಥ ಅನುಭವ ನಿಮ್ಮತ್ತಿದ್ದಾಗ ಎಷ್ಟು ಕಾನ್ಫಿಡೆನ್ಸ್ ಬರ್ತದೆ ಅಂತಂದ್ರೆ ಏನು ಬೇಕಾದರೂ ಬರಲಿ, ಅದು ಪರಿಹಾರ ಆಗೇ ಆಗ್ತದೆ. ಅದಕ್ಕೆ ಭಗವಂತನ ಹತ್ರ ನಾನು ಒಂದು ರಿಕ್ವೆಸ್ಟ್ ಹಾಕಿದ್ದೇನೆ. ಏನು? ಭಗವಂತ, ನೀವೇನೇ ಸೇವೆ ಮಾಡಿಸೋದಿದ್ರೂ ಕೂಡ ಅದರಲ್ಲಿ ಸಫಲತೆ ಇರೋದಿದ್ರೆ ಮಾತ್ರ ನಾನು ಕರ್ಕೊಂಡೋಗಿ, ಇಲ್ಲ ಅಂದ್ರೆ ಬೇಕಾಗಿಲ್ಲ. ನನಗೆ ಹೆಸರು ಕೀರ್ತಿ ಹೊಗಳಿಕೆ ಬೇಕಾಗಿಲ್ಲ, ಇದೆಲ್ಲ ಬೂಟಾಟಿಕೆ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಜನರ ಹೊಗಳಿಕೆಗೆ ನನಗೆ ಸೇವೆ ಬೇಡ. ಅಲ್ಲಿ ಕಲ್ಯಾಣ ಆಗತ್ತಾ, ಶಕ್ತಿಯನ್ನು ಕಳಿಸ್ತಾ ಇದೆಯಾ, ಯಾರು ಹೊಗಳೋದು ಬೇಡ ನನಗೆ. ಅಲ್ಲಿ ಹೋದಾಗ ನನ್ನ ಮೂಲಕ ಶಕ್ತಿ ಪ್ರವಾಹ ಆಗಬೇಕು, ಅಲ್ಲಿ ವಾತಾವರಣ ಸರಿಯಾಗಿ ಗೊತ್ತಾಗಬೇಕು, ಸಮಸ್ಯೆಗಳ ಪರಿಹಾರ ಆಗಬೇಕು, ಅಲ್ಲಿ ಏನೋ ಕಲ್ಯಾಣ ಆಗಬೇಕು. ಅವ್ರು ಯಾರು ನನಗೆ ಹೇಳೋದು ಬೇಡ, ನನಗೆ ಗೊತ್ತಾಗಬೇಕು, ನನಗೆ ಅರಿವಾಗಬೇಕು. ಎಸ್, ನನ್ನನ್ನು ಭಗವಂತ ಉಪಯೋಗ ಮಾಡಿದ್ದಾರೆ. ಹಾಗಿದ್ರೆ ಆತ್ಮೀಯರೇ, ಖಂಡಿತವಾಗ್ಲೂ ಕೂಡ ಆ ಸ್ಥಳದಲ್ಲಿ ಹೋದಾಗ ಭಗವಂತನ ಶಕ್ತಿ ಪ್ರವಾಹ ಆಗೋದು ಗೊತ್ತಾಗತ್ತೆ. ತುಂಬಾ ಕಡೆ ನೋಡಿದ್ದೇವೆ, ಬಾಬನ ಮಕ್ಕಳು ಜನರ ಹೊಗಳಿಕೆಗೆ, ಉಡುಗೊರೆಗೆ, ಗಿಫ್ಟಿಗೆ, ಟೋಲಿಯ ಆಧಾರದಲ್ಲಿ ಅವ್ರ ಜೀವನವನ್ನು ನಿರ್ಮಾಣ ಮಾಡ್ಕೊಂಡು ಬಿಟ್ಟಿರ್ತಾರೆ. ಇವತ್ತಕ್ಕೋರು ಏನು ಹೇಳಲೇ ಇಲ್ಲ, ಎಲ್ಲರ ಹೆಸರು ಹೇಳಿದ್ರು, ನನ್ನ ಹೆಸರು ಹೇಳಲೇ ಇಲ್ಲ. ಇವತ್ತಿನ ಬಗ್ಗೆ ಇಷ್ಟು ದುಡ್ಡು ತಗೊಂಡಿದ್ರು, ನನ್ನ ಹೆಸರು ಹೇಳಲೇ ಇಲ್ಲ. ಅಂದ್ರೆ ಅವರ ಹೆಸರಿಗೋಸ್ಕರ ನೀವು ಮಾಡ್ತಾ ಇರೋದಾ? ಇದೆಲ್ಲ ಮಾಯೆ ನಮ್ಗೆ ಏನು ಮಾಡುತ್ತೆ, ಮೋಸ ಮಾಡುತ್ತೆ. ಅದಕ್ಕಾಗಿ ನಿಶ್ಚಯ ಬುದ್ಧಿ, ಸದಾಕಾಲ ಬುದ್ಧಿಯಿಂದ ನಿರ್ಣಯವನ್ನ ಮಾಡಿ ವಿಜಯ ಆಗಿದ್ಯೋ ಇಲ್ಲೋ ಅಂತ. ಓಕೆ, ಮುಂದೆ ಮುಖ್ಯವಾಗಿ ಸೀಕ್ರೆಟ್ ಇರೋದು ಇಲ್ಲಿ. ಎಲ್ಲಿ? ಮಗು, ನೀನೊಬ್ಬನೇ ಸೇವೆ ಮಾಡ್ಲಿಕ್ಕೆ ಆಗಲ್ಲ, ಹೌದಾ? ಸರಿ, ಯಾರು ಬೇಕು? ಸಂಘಟನೆ ಬೇಕು, ಪರಿವಾರ ಬೇಕು. ಯಾರು ಪರಿವಾರ? ಪರಿವಾರ ಅಂದ ತಕ್ಷಣ ಈಶ್ವರಿ ಪರಿವಾರ, ಬಾಬನ ಮಕ್ಕಳು, ನಿಮಿತ್ತ ಟೀಚರ್, ಅಣ್ಣಂದಿರು ಅಂತ ತಿಳ್ಕೊಂಡ್ಬಿಡ್ತೀವಿ. ಅದು ಆಮೇಲೆ. ಇಲ್ಲಿ ಬ್ರಾಹ್ಮಣ ಯಾರು? ಈ ಬ್ರಾಹ್ಮಣದ ಬಗ್ಗೆ ಬಾಬಾ ಮಾತಾಡ್ತಾ ಇರೋದು, ಬ್ರಾಹ್ಮಣ ಜೀವನದ ಬಗ್ಗೆ ಮಾತಾಡ್ತಾ ಇರೋದು. ಅಂದರೆ ಆತ್ಮನ ಮೂಲಕ ಭಗವಂತನ ಶಕ್ತಿ ಪ್ರಸಾರ ಆಗ್ಬೇಕು. ಅವಾಗ ಬ್ರಾಹ್ಮಣ ಯಾರು? ಆತ್ಮ. ಪರಮಾತ್ಮನ ಶಕ್ತಿ ಆತ್ಮನ ಜೊತೆಗೆ ಪ್ರಸಾರ ಆಗಬೇಕು ಅಂತಂದ್ರು ಕೂಡ ಮನಬುದ್ಧಿ ಸಂಸ್ಕಾರ ಬೇಕಲ್ವಾ? ಅದು ಪರಿವಾರ ತಾನೆ. ಈಗ ನಿಮ್ಮ ಮನೆಯಲ್ಲಿ ಶಾರೀರಿಕವಾಗಿ ನೀವು ಇದ್ದೀರಾ, ನಿಯಮ ಫಾಲೋ ಮಾಡ್ಲಿಕ್ಕೆ ನಿಮ್ಗೆ ಮನೇಲಿ ಬಿಡ್ತಾ ಇಲ್ಲ, ಅಮೃತ ಬೆಳಗ್ಗೆ ಎದ್ದು ಕೂತ್ಕೊಳ್ಳಿಕ್ ಬಿಡ್ತಾ ಇಲ್ಲ, ಅವಾಗ ನೀವು ಸಾಧನೆ ಮಾಡ್ಲಿಕ್ಕೆ ಆಗತ್ತಾ? ಬಾಬನ ಮನೆಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ತುಂಬಾ ಬಂಧನ ಇದೆ, ನೀವು ಸಾಧನೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ವಲ್ಲ. ಸರಿ, ನಮ್ಮ ಮನೆಯವರು ಬಿಡ್ತಾ ಇಲ್ಲ, ಒಪ್ಕೊಳ್ಳೋಣ. ಮಕ್ಕಳು ಬಿಡ್ತಾ ಇಲ್ಲ, ಒಪ್ಕೊಳ್ಳೋಣ. ಮನ ಬುದ್ಧಿ ಬಿಡ್ತಾ ಇದೆಯಾ? ಬಿಡ್ತದಲ್ಲ ಅಣ್ಣವ್ರೆ, ಹೌದಾ? ಯೋಗದಲ್ಲಿ ಕೂತ್ಕೊಳ್ಳಿ, ಅರ್ಧ ಗಂಟೆ ಕೂತ್ಕೊಳ್ಳಿ. ಅರ್ಧ ಗಂಟೆನೂ ಕೂಡ ನಿಮ್ಮ ಮನಸ್ಸು ಬುದ್ಧಿ ಭಗವಂತನಲ್ಲಿ ಇರುತ್ತಾ? ಅಥವಾ ದೀಪಾವಳಿ ಬಂತು ಅಂದ್ರೆ ಸೀರೆ ಚಾಯ್ಸ್ ಮಾಡ್ಲಿಕ್ಕೆ ಹೋಗತ್ತಾ? ಮಕ್ಕಳ ಕಡೆಗೆ ಹೋಗತ್ತಾ? ಮನೆಯವ್ರ ಕಡೆಗೆ ಹೋಗತ್ತಾ? ಕಾಯಿಲೆ ಕಡೆಗೆ ಹೋಗತ್ತಾ? ತಲೆನೋವಿನ ಕಡೆಗೆ ಹೋಗತ್ತಾ? ಎಲ್ಲಿ ಹೋಗತ್ತೆ? ಆದ್ಮೇಲೆ ನಿಮ್ಮ ಪಕ್ಕದಲ್ಲಿರುವಂತ ನಿರಾಕಾರವಾದಂತ ಮನಬುದ್ಧಿ ಸಂಸ್ಕಾರ ಹೇಳುವಂತ ಈ ಪರಿವಾರ, ಈ ಪರಿವಾರ ನಿಮ್ಗೆ ಸಪೋರ್ಟ್ ಕೊಡ್ತಾ ಇದೆಯಾ? ಮೊದಲು ಇದನ್ನು ಚೆಕ್ ಮಾಡಿ. ಇದು ಸಪೋರ್ಟಿಗೆ ಆಧಾರ ಯಾವ್ದು ಗೊತ್ತಾ? ಬೆಳಿಗ್ಗೆ ಇದ್ದು ಶರೀರವನ್ನು ಸ್ವಚ್ಛ ಮಾಡಿ ಶರೀರಕ್ಕೆ ಆಹಾರ ಕೊಟ್ಟಾಗ ತಾನೆ ಅದು ಆಹಾರ ಇರುವವರೆಗೆ ನಿಮಗೆ ಸಪೋರ್ಟ್ ಕೊಡುತ್ತೆ. ಮನಬುದ್ಧಿ ಸಂಸ್ಕಾರಕ್ಕೆ ಬೇಕಾಗಿರುವಂತ ಪರಮಾತ್ಮನ ಶಕ್ತಿ, ಮನಬುದ್ಧಿಯ ಸ್ವಚ್ಛತೆ, ಆತ್ಮನ ಶುದ್ಧತೆ ನೀವು ಕೊಟ್ಟಿಲ್ಲ ಅಂತ ಅದು ಯಾಕೆ ನಿಮ್ಮ ಮಾತನ್ನು ಕೇಳುತ್ತದೆ ಹೇಳಿ ನೋಡೋಣ? ಶಾಂತಿ ಸುಖ ಕೊಡೋದು ಬಿಟ್ಬಿಟ್ಟು ಅದಕ್ಕೆ ಇಂದ್ರಿಯ ಸುಖವನ್ನು ಕೊಡ್ತಾ ಇರ್ತೀವಿ. ನಾವು ಮೌಂಟ್ ಅಬುಗೆ ಹೋದಾಗ ಬಾಬರ ಮಿಲನ ಮಾಡೋದು, ಕ್ಲಾಸ್ ಕೇಳೋದಕ್ಕಿಂತ ಶಾಪಿಂಗ್ ಮಾಡೋದು ನಮ್ಗೆ ಇಷ್ಟ ಆಗ್ತದೆ. ಅಜ್ಮೀರಿಗೆ ಹೋಗೋದು ಇಷ್ಟವಾಗ್ತದೆ, ಊರು ಸುತ್ತೋದು ಇಷ್ಟ ಆಗುತ್ತೆ. ಅಂದ್ರೆ ಏನರ್ಥ? ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳೋದು, ನಾಲ್ಗೆ ರುಚಿ, ಫೋಟೋ ತೆಗೆಯೋದು, ಮೊಬೈಲಲ್ಲಿ ಕಳಿಸೋದು, ಇದೇ ನಮ್ಗೆ ಇಷ್ಟ ಆಗ್ತಾ ಇದೆ ಅಂತ ತಾನೇ ಅರ್ಥ. ಹಾಗೆ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ತಿರದ ಜೊತೆಯ ಪರಿವಾರ, ನಿರಾಕಾರ ಪರಿವಾರ, ಯಾವುದರ ಮೇಲೆ ನಿಮ್ದು ಸಂಪೂರ್ಣವಾದಂತ ನಿಮ್ಮದೇ ಕಂಟ್ರೋಲಿಂಗ್ ಪವರ್ ಇದೆ, ಅದೇ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತಂದ್ರೆ ನಿಮ್ಮ ಮನೆಯವ್ರು ಯಾಕ್ರಿ ಮಾತು ಕೇಳಬೇಕು? ಯೋಗೇಶ್ ಅಣ್ಣ ಯಾಕ್ರಿ ಮಾತು ಕೇಳಬೇಕು? ಸೆಂಟರ್ ಟೀಚರ್ ಯಾಕೆ ಮಾತು ಕೇಳಬೇಕು?
ಮೊದಲು ಅದನ್ನು ಸರಿ ಮಾಡಿ ಅಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಶರೀರ, ಯಾವುದೇ ಈಶ್ವರಿ ಸೇವೆಗೆ ಶರೀರ ಸಪೋರ್ಟ್ ಕೊಡ್ತಾ ಇದೆಯಾ? ನೋವು ಬರ್ತಾ ಇಲ್ವಾ? ಖಂಡಿತವಾಗ್ಲೂ ಬರುತ್ತೆ ಆತ್ಮೀಯರೇ. ನೋವಿರುತ್ತೆ, ಕಾಯಿಲೆಗಳಿರ್ತವೆ, ಸುಸ್ತು ಇರ್ತದೆ, ನಿದ್ರೆ ಬರುತ್ತೆ, ಎಲ್ಲಾನು ಬರ್ತದೆ. ಆದರೆ ಆ ಸಮಯದಲ್ಲಿ ಆ ಶರೀರನ ನಿಮ್ಗೆ ಸಪೋರ್ಟ್ ಕೊಡಬೇಕು. ಓಕೆ, ಆಮೇಲೆ ಮುಂದಕ್ಕೆ ಬರೋಣ. ಅಂದ್ರೆ ಮೊದಲು ಮನ, ಆಮೇಲೆ ತನು, ಆಮೇಲೆ ಧನ, ಸಾಧನಗಳು. ನೀವು ಸರಿಯಾಗಿ ವಿಜಯ ಪ್ರಾಪ್ತಿ ಆಗ್ತಾ ಇದ್ದಿದ್ರೆ ಸಾಧನಗಳು ಏನಾಗ್ತವೆ ಗೊತ್ತಾ? ಮುಂದೆ ಸಮಸ್ಯೆ ಸರಿಯಾಗೋ ಮೊದಲೇ ಸಾಧನಗಳು ರೆಡಿ ಆಗಿರ್ತಾವೆ. ನಾನು ನೋಡಿದ್ದೇನೆ ಇಲ್ಲಿ ಝೂಮ್ನಲ್ಲಿ ಇರ್ಬೋದು, ನಿನ್ನೆ ಇಂಟರ್ನೆಟ್ ಪ್ರಾಬ್ಲಮ್ ಇತ್ತು, ಇನ್ನೊಂದೇನೋ ಸೊಲ್ಯೂಷನ್ ಸಿಕ್ತು, ಕ್ಯಾಮರಾ ಹಾಳಾಯ್ತು, ಇನ್ನೊಂದೇನೋ ಬಂತು. ಮುಂದೆ ಹೇಗೆ ರೆಡಿ ಮಾಡಬೇಕು ಅಂತ ಮೊದಲೇ ಸ್ಕ್ರೀನನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಬಾಬಾ. ಮುಂದೆ ಎಂಥ ಕ್ಯಾಮರಾ ಬರ್ತಾದಾಗ ಹೆಂಗೆ ಸೆಟ್ ಮಾಡಬೇಕು ಅಂತ. ಅಂದ್ರೆ ಯಾವುದೇ ರೂಪದಲ್ಲಿ, ಸ್ಥೂಲ ರೂಪದಲ್ಲೂ ಕೂಡ ನಿಮಗೆ ಸೇವೆಗೆ ಎಂದೂ ಕೂಡ ತೊಂದರೆ ಆಗೋದಿಲ್ಲ. ಇನ್ನು 2-3 ಸಲ ಇಂಟರ್ನೆಟ್ ಪ್ರಾಬ್ಲಮ್ ಬಂತು, ಮೊಬೈಲ್ ಕನೆಕ್ಟ್ ಮಾಡಿದ್ 10-15 ನಿಮಿಷ ಮತ್ತೆ ವಾಪಸ್ ಇಂಟರ್ನೆಟ್ ಬಂದ್ಬಿಡ್ತು. ಚಿಂತೆ ಮಾಡುವಂಗಿಲ್ಲ ಯಾಕೆ ಅಂತ ಬಿಟ್ಟು. ಅದು ಬೇರೆ ಆಪ್ಷನ್ಸ್ ಬಾಬಾರವ್ರದ್ದು ರೆಡಿ ಇರ್ತದೆ. ಇದೆಲ್ಲ ಸಫಲತೆಗೆ ಆಧಾರ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ನಿಮ್ಮ ಜೀವನವನ್ನು ಸಂಪೂರ್ಣ ಭಗವಂತನಿಗೆ ಅರ್ಪಣೆ ಮಾಡಿದಾಗ. ಸರಿ, ಮುಂದೆ ಅಲೌಕಿಕ ಪರಿವಾರಕ್ಕೆ ಬರೋಣ. ಮಕ್ಕಳೇ, ಒಂದು ಮಗು ಇದ್ದಾಗ ಇನ್ನೊಂದು ಮಗು ಇರೋದಿಲ್ಲ, ಹೌದಾ? ನಂಬರ್ 1 ಆತ್ಮ ಬ್ರಹ್ಮ ಬಾಬಾ, ನಂಬರ್ 2 ಮಮ್ಮ. ಬ್ರಹ್ಮ ಬಾಬರು ಎಷ್ಟೋ ಮಾತು ಮಮ್ಮಾರು ಇಷ್ಟ ಆಗ್ತಿರ್ಲಿಲ್ವಂತೆ. ಹಾಗೇನೆ ಯಜ್ಞದಲ್ಲಿ 1ನೇ ನಂಬರ್ ಆತ್ಮಕ್ಕೂ, 108ನೇ ನಂಬರ್ ಆತ್ಮಕ್ಕೂ, 16,000 ಬರುವಂತ ಆತ್ಮಕ್ಕೂ, 33 ಕೋಟಿ ಬರುವಂತ ಆತ್ಮನಲ್ಲೂ ಸಂಸ್ಕಾರದಲ್ಲಿ ವಿಭಿನ್ನತೆ ಇದ್ದೇ ಇರ್ತದೆ. ಒಬ್ರು ಇದ್ದಾಗ ಇನ್ನೊಬ್ರು ಇರೋದಿಲ್ಲ. ಆದರೆ ಅವರ ಸಂಸ್ಕಾರವನ್ನು ತಿಳ್ಕೊಂಡ್ಬಿಟ್ಟು ಅವ್ರ ಜೊತೆ ಹಾಗೆ ನಡಿಬೇಕು. ಯಾರು ತುಂಬಾ ಮಾತಾಡ್ತಿದ್ದಾರೆ ಅವ್ರ ಜೊತೆ ಹಂಗೆ ಮಾತಾಡ್ಬೇಕು. ಕೆಲವರು ಸುಮ್ಮನೆ ಕೂತ್ಕೊಳ್ಳೋದು, ಸುಮ್ಮನೆ ಕೂತ್ಕೊಳ್ಬೇಕು. ಅವರ ಸಂಸ್ಕಾರವನ್ನು ತಿಳಿದು ಯಾವ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಅವ್ರ ಜೊತೆಗೆ ಎಷ್ಟಕ್ಕೆ ಇರಬೇಕು ಅಷ್ಟರ ಬಗ್ಗೆ ಮಾತ್ರ ಮಾತಾಡ್ಬೇಕು, ಹೆಚ್ಚಿಗೆ ಮಾತಾಡಬಾರ್ದು. ಸಂಸ್ಕಾರವನ್ನು ತಿಳ್ಕೊಳ್ಬೇಕು. 2ನೇದು, ನಿಮ್ಮ ಜೊತೆಲಿ ಯಾರು ಪರಿವಾರದವರು ಇದ್ದಾರೋ ಅವನು ಸದಾ ಮೇಲಕ್ಕೆತ್ತಬೇಕು. ನಿರ್ಮಾಣ ಭಾವನ, ಅವರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆ, ಅವ್ರಿಗೆ ಕಾಲು ಎಳಿಬೇಕು ಹೇಳುವಂತ ಭಾವನೆ ಇರಬಾರ್ದು. ನಿಮ್ಮ ಪರಿವಾರದ ಬಗ್ಗೆ ನಿಶ್ಚಯ ಬುದ್ಧಿ. ಕೆಲವೊಂದ್ಸಲ ನನ್ಸೆ ಗೊತ್ತಾ, ಮೊನ್ನೆನೂ ಕೂಡ ನನ್ನ ಬಾಬಾ ಹೊತ್ತಿಗೆ ಮಾತಾಡ್ತಾ ಇದ್ದೆ. ಬಾಬಾ, ನಾವೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ನಮ್ಮ ಪರಿವಾರದಲ್ಲೇ ಕಾಲು ಎಳೆಯೋರು ತುಂಬಾ ಜನ ಇರ್ತಾರಲ್ಲ, ಏನ್ ಮಾಡೋದು? ಈ ಪರಿವಾರದ ಮೇಲೆ ನಿಶ್ಚಯ ಇರಬೇಕು ಅಂತ ಬಿಟ್ಟು ಹೇಳ್ತೇವೆ. ಸರಿ, ನಿನ್ನ ಮೇಲೆ ನಿಶ್ಚಯ ಇರಬೇಕು, ಒಪ್ಕೊಳ್ಳೋಣ. ನನ್ನ ಮೇಲೆ ಇಟ್ಕೊಳ್ಬೇಕು, ಒಪ್ಕೊಳ್ಳೋಣ. ಡ್ರಾಮಾದ ಮೇಲೆ ಇರ್ಬೇಕು, ಅದನ್ನು ಒಪ್ಕೊಳ್ಳೋಣ. ಪರಿವಾರದವ್ರು ಕಾಲು ಎಳಿತಾ ಇರ್ತಾರಲ್ಲ, ಏನ್ ಮಾಡೋದು? ಬಾಬಾ ಏನ್ ಹೇಳಿದ್ರು ಗೊತ್ತಾ? ಎಲ್ಲರೂ ನಿನ್ನ ಹಾಗೆ ಎತ್ತಿದ್ರೆ ನೀನು ಸ್ಪೆಷಲ್ ಅಂತ ಹೆಂಗ್ ಗೊತ್ತಾಗ್ತದೆ? ಅವರೆಲ್ಲ ಕಡಿಮೆ ಇರೋದಕ್ಕೆ ತಾನೇ ನೀವು ಸ್ಪೆಷಲ್ ಅಂತ ಗೊತ್ತಾಗತ್ತೆ ಜನರಿಗೆ. ನಿಮ್ಮಲ್ಲಿ ಅಂತ ಒಂದು ವಿಶೇಷತೆ ಇರ್ಬೇಕಲ್ವಾ? ಇವಾಗ ಎಲ್ಲರೂ ಅಹಿಂಸಾ ಮಾರ್ಗದಲ್ಲಿ ಹೋಗಿದ್ದಿದ್ರೆ ಮಹಾತ್ಮ ಗಾಂಧಿ ಹಿಂಸೆ ಮಾರ್ಗದಲ್ಲಿ ಎಲ್ಲರೂ ಹೋಗಿದ್ದಾರೆ ತಾನೆ. ಮಹಾತ್ಮ ಗಾಂಧಿ ಯಾಕೆ ವಿಶೇಷ ಆದ್ರು? ಅವರು ಅಹಿಂಸೆ ಮಾರ್ಗದಲ್ಲಿರೋದಕ್ಕೆ, ಹೌದು ತಾನೆ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಡ್ರಾಮಾ ಇಸ್ ಫಿಕ್ಸ್ಡ್. ಯಾರು ಹೇಗೆ ಇರಲಿ, ಹೇಗಿದ್ದೂ ಕೂಡ ಅವರ ಬಗ್ಗೆ ನೀವು ಶುಭ ಭಾವನೆ ನೀಡು. ಓಕೆ, ಯಾರದಲ್ಲಿ ಕಡಿಮೆತನ ಇರ್ತದೆ, ಇನ್ನೊಂದು ಯಾವುದೋ ವಿಶೇಷತೆ ಇರ್ತದೆ, ಹೌದು, ಅದನ್ನಂತೂ ನಾನು ಖಂಡಿತವಾಗ್ಲೂ ನೋಡಿದ್ದೇನೆ. ಈಶ್ವರಿ ಪರಿವಾರದಲ್ಲಿ ನಾವು ನೋಡಿದಾಗ ನಮ್ಮ ಜೊತೆಗಾರತೆ ಯಾರು ಇರ್ತಾರೋ ಅವ್ರಲ್ಲಿ ಯಾವುದೋ ಒಂದು ಕಡಿಮೆತನ ಇದೆ, ಇನ್ನೊಂದು ಏನೋ ಇರ್ತದೆ. ಯಾರು ತುಂಬಾ ಸಿಟ್ಟಿರ್ತದೆ, ಆದ್ರೆ ಅದಕ್ಕಾಗಿ ಸೇವೆ ಮಾಡ್ತಾನೆ ಇರ್ತಾರೆ. ಕೆಲವರು ಜ್ಞಾನ ಚೆನ್ನಾಗಿ ಹೇಳ್ತಾರೆ, ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ. ಕೆಲವರು ಧನ ಸೇವೆ ಚೆನ್ನಾಗಿ ಮಾಡ್ತಾರೆ, ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲರೂ ಒಂದೇ ರೀತಿ ಇದ್ದಿದ್ರೆ ಎಲ್ಲರೂ ಹಾಜರಾಗಬೇಕಿತ್ತಲ್ವಾ? ಅದಕ್ಕಾಗಿ ಅವರವರ ವಿಶೇಷತೆಯನ್ನು ತಿಳ್ಕೊಂಡು, ಅವರ ಬಲಹೀನತೆಯನ್ನು ತಿಳ್ಕೊಂಡು, ಅವರ ವಿಶೇಷತೆಯನ್ನು ಮಾತ್ರ ನೀನೇನು ಮಾಡಬೇಕು, ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು. ಆ ಮೂಲಕ ಈಶ್ವರಿ ಪರಿವಾರದವರನ್ನೂ ಕೂಡ ಜೊತೆಲಿ ತೆಗೆದುಕೊಂಡು ಹೋಗಬೇಕಾಗ್ತದೆ. ಆವಾಗನೇ ವಿಜಯಿಗಳಾಗ್ತೀವಿ. ನನಗೆ ಬಾಬಾ ಇದ್ರೆ ಸಾಕು, ಬೇರೆಯವರೆಲ್ಲ ಯಾಕೆ ಹೇಳುವಂಥದ್ದು ಈ ರೀತಿ ಬರಬಾರ್ದು ಅಲ್ವಾ? ಅದಕ್ಕೆ ಸೇವೆ ಮಾಡಬೇಕಾದ್ರೆ ಎಲ್ಲಾ ಈಶ್ವರಿ ಪರಿವಾರದವರು ಒಂದೇನೆ, ಬೇರೆ ಬೇರೆ ಅಲ್ಲ. ಆದರೆ ಇದನ್ನ ಮಾಡಲಿಕ್ಕೆ ವಿಧಿ ಏನು? ಅದಕ್ಕೆ ಬಾಬಾ 2 ವಿಧಿಯನ್ನು ಹೇಳಿದ. ಒಂದು ನಿರಾಕಾರಿ, ಇನ್ನೊಂದು ಅವ್ಯಕ್ತ ಫರಿಸ್ತ. ಯೋಗ ಮಾಡ್ಬೇಕಾದ್ರೆ ಟಕ್ ಅಂತ ನಿರಾಕಾರ, ಬಾಬನಿಗೆ ಬಿಟ್ಬಿಡಿ, ಬಾಬಾ ನೀನೇನ್ ಬೇಕಾದ್ರೂ ಮಾಡ್ಕೊಳಪ್ಪ, ನಾನು ಇಲ್ವೇ ಇಲ್ಲ, ಆತ್ಮನೂ ಇಲ್ಲ, ಮನೋಬುದ್ಧಿ ಸಂಸ್ಕಾರ ಏನೂ ಇಲ್ಲ, ಎಲ್ಲವನ್ನು ನಿಮ್ಗೆ ಒಪ್ಸಿಬಿಟ್ಟಿದ್ದೇನೆ ನಾನು ಅಲ್ವಾ? ನಿರಾಕಾರ ಸ್ಥಿತಿ ಏನು ಬೇಕು ಅಂತಂದ್ರೆ ಕ್ಲಾಸ್ ಮಾಡಿದ್ರೆ ಅದ್ರ ಬಗ್ಗೆ ನೀವು
ಏನ್ ಮಾಡ್ಬೋದು, ಆ ಕ್ಲಾಸನ್ನು ಕೇಳ್ಬೋದು. ಬಾಬನಿಗೆ ಒಪ್ಪಿಸಿಬಿಟ್ಟಿದ್ದೇನೆ. ಯಾವಾಗ ಯೋಗಕ್ಕಂತ ಕೂತ್ಕೊಂಡಾಗ ಕರ್ಮದ ನಡುವೆ ನಡುವೆ ನಿಮಗೆ ಸಮಯ ಸಿಕ್ಕಿದಾಗ ತಕ್ಷಣದಲ್ಲಿ ನಿರಾಕಾರ ಸ್ಥಿತಿಯಲ್ಲಿ ಕೆಲವೊಂದು ಸೆಕೆಂಡ್, ಕೆಲವೊಂದು ಮಿನಿಟ್, ಸಮಯ ಜಾಸ್ತಿ ಇದೆ ಹೆಚ್ಚಿನ ಸಮಯದಲ್ಲೂ ಸ್ಥಿತರಾಗಿ ಬ್ರಾಹ್ಮಣರಾಗಬೇಕು ಅಂದ್ರೆ. ನೆಕ್ಸ್ಟ್, ದಿನವಿಡೀ ನಾವು ಯೋಗ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ವಲ್ಲ. ಕರ್ಮ ಮಾಡಬೇಕಾದ್ರೆ ಅವ್ಯಕ್ತ ಫಲಿಸ್ಥ ಅಂದ್ರೆ ಸ್ಥೂಲವಾಗಿ ಆಗಲಿ ಸೂಕ್ಷ್ಮವಾಗಿ ಆಗಲಿ ಇಲ್ಲಿರುವಂತ ಯಾರ ಜೊತೆನೂ ನನ್ನ ವೈಯಕ್ತಿಕ ಯಾವ ಸಂಬಂಧವೂ ಇಲ್ಲ. ಇಷ್ಟು ಸುಂದರವಾದ ಮಾತನ್ನು ಹೇಳ್ತೀನಿ ಆತ್ಮೀಯರೇ. ಮೊನ್ನೆ 3 ದಿನ ವಿಜಯವಾಡ ಬಟ್ಟೆಗೆ ಹೋದ್ವಿ. ಓಕೆ, ಶಾರೀರಿಕವಾಗಿ ನೋಡಿದ್ರೆ ನಾವು ಹುಟ್ಟಿರುವಂತ ರಾಜ್ಯ ಅಲ್ಲ, ನಾವು ಆಡುವಂತ ಭಾಷೆ ಇರುವಂತ ಸ್ಥಳನೂ ಅಲ್ಲ, ನಾವು ಊಟ ಮಾಡುವಂತ ಸ್ಟೈಲು ಅಲ್ಲ. ಅಲ್ಲೆಲ್ಲ ಊಟಕ್ಕೆಲ್ಲ ಹುಳಿ ಜಾಸ್ತಿ ಹಾಕ್ತಾರೆ, ಪಲ್ಯ ಎಲ್ಲ ಹಾಕ್ಬಿಟ್ಟು ಅನ್ನಕ್ಕೆ ಹಾಕ್ಬಿಟ್ಟು ತಿಂತಾರೋ. ಸ್ಟೈಲೇ ಬೇರೆ, ಭಾಷೆ ಬೇರೆ, ಊರು ಬೇರೆ, ವಾತಾವರಣ ಬೇರೆ. ಓಕೆ, ಅಲ್ಲಿ ಯಾರೊಬ್ಬರೂ ಕೂಡ ನಮ್ಮ ಬ್ಲಡ್ ರಿಲೇಷನ್ ಇಲ್ಲ. ನಮ್ಮ ಧರ್ಮದವರು, ನಮ್ಮ ಜಾತಿ ಇಲ್ಲವೇ ಇಲ್ಲ. ಎಲ್ಲರೂ ಈಶ್ವರಿ ಪರಿವಾರದವರು. ಅದು ಯಾರು ಇಲ್ದಿದ್ರು ಕೂಡ ಎಲ್ಲರ ಜೊತೆಗೆ ಒಂದಿಷ್ಟು ಏಕತೆಯ ಭಾವ. ಅಲ್ಲಿರುವಂಥ ಬಿಲ್ಡಿಂಗ್ ನಮ್ದಲ್ಲ, ಸ್ಟೇಜ್ ನಮ್ದಲ್ಲ, ಬಂದಿರುವಂಥ ಆತ್ಮಗಳು ಯಾರು ನಮ್ಮವರಲ್ಲ. ಆದ್ರೆ ಆತ್ಮಿಕವಾಗಿ ಇಷ್ಟೊಂದು ಪ್ರೀತಿ, ಈಶ್ವರಿ ಸೇವೆ ನಾನು ಮಾಡಬೇಕು, ನಮ್ಮ ಪರಿವಾರದವ್ರು ಬಂದಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಾಗಬೇಕು. ನನ್ನದು ಹೇಳುವಂತ ಮಾಲೀಕತನ ಇಲ್ಲ. ಅದು ಎಲ್ಲರಿಗೂ ಕೂಡ ಕರೆದುಕೊಂಡು ಹೋಗಬೇಕು, ಎಲ್ಲರನ್ನು ಮುಂದುವರಿಸಬೇಕು, ಬೇರೆಯವ್ರಿಗೆ ಈಶ್ವರಾನುಭೂತಿಯನ್ನು ಮಾಡಿಸ್ಬೇಕು, ಕಾರ್ಯಕ್ರಮ ಚೆನ್ನಾಗಾಗಬೇಕು ಹೇಳುವಂತ ಮನೋಭಾವ. ಹಾಗೆ ಕರ್ಮ ಮಾಡಬೇಕಾದ್ರೆ ಎಂದೂ ಕೂಡ ನಾನು ನನ್ನದು ಹೇಳುವಂಥದ್ದು ಇರಕೂಡದು. ಸ್ಥೂಲದಲ್ಲಿ ಸೂಕ್ಷ್ಮದಲ್ಲಿ ಅವ್ಯಕ್ತ. ನಾನು ಮಾಡಿದೆ, ನಾನು ಮಾತ್ರ ಮಾಡಬಲ್ಲೆ, ನನಗೆ ಮಾತ್ರ ಮಾಡ್ಲಿಕ್ಕಾಗತ್ತೆ. ಸೂಕ್ಷ್ಮವಾಗೂ ಇರಬಾರದು, ಸ್ಥೂಲವಾಗೂ ಕೂಡ ನನ್ನದು ಅಂತ ಏನೂ ಕೂಡ ಇರಬಾರದು. ಇದು ಕರ್ಮ ಮಾಡುವಂತ ಸಮಯದಲ್ಲಿ. ಹೀಗೆ ಎರಡೂ ಸ್ಥಿತಿಯನ್ನು ನೀವು ಮಧ್ಯದಲ್ಲಿ ತರ್ತಾ ಹೋದಾಗ ಮನಸಾ ಸೇವೆ ಮಾಡೋದು ಏನಾಗತ್ತೆ, ಸಹಜವಾಗತ್ತೆ. ಅದಕ್ಕಾಗಿ ಮಧ್ಯದಲ್ಲಿ ಪುನಃ ಏನ್ ಮಾಡಿ, ನಿರಾಕಾರ ಸ್ಥಿತಿಯನ್ನ, ಅವ್ಯಕ್ತ ಫಲಿಸ್ತ ಸ್ಥಿತಿಯನ್ನ 1 ಸೆಕೆಂಡ್ನಲ್ಲಿ ಪ್ರಾಕ್ಟೀಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ. 1 ಸೆಕೆಂಡ್ನಲ್ಲಿ, ತಕ್ಷಣದಲ್ಲಿ ಬಾಬಾ ನಿರಾಕಾರ ನೀವಿಲ್ಲ, ಬಾಬಾ ಬಂದಿದ್ದಾರೆ, ಆ ಸೆಕೆಂಡ್ನಲ್ಲೇ ಶಕ್ತಿ ಪ್ರವಾಹ ಆಗಿದ್ದು ಗೊತ್ತಾಗ್ಬೇಕು. ಮಾತಾಡಬೇಕು, ಬಾಬಾ ಬಾ ಮಾಡು, ಏನೂ ಇಲ್ಲ, ಟಕ್ ಸೆಕೆಂಡಲ್ಲಿ. ಹೀಗೆ ಸ್ವಿಚ್ ಆನ್ ಮಾಡಿದ ತಕ್ಷಣದಲ್ಲಿ ಕೈ ಇಡ್ತೀರಲ್ಲ, ಕೈ ವಾಪಸ್ ತೆಗೆದ್ರೊಳಗಡೆ ಲೈಟ್ ಬಂದ್ಬಿಡ್ಬೇಕು. ಅಷ್ಟು ಫಾಸ್ಟಲ್ಲಿ, ಅಷ್ಟು ಸ್ವಚ್ಛವಾಗಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಈ ರೀತಿ 4 ಕಡೆಯ ವಿಜಯಿ ರತ್ನಗಳಿಗೆ ಸದಾ ನಿಶ್ಚಯ ಬುದ್ಧಿಯಿಂದ ಸಹಜ ಸಫಲತಾ ಮೂರ್ತಿ ಮಕ್ಕಳಿಗೆ ಭಗವಂತ ಸಫಲತೆ ಆಗ್ಬೇಕು ಅಂದ್ರೆ ಮೂರ್ತಿಗಳಾಗಿ ಆ ಕರ್ಮದಲ್ಲಿ ಮಧ್ಯದಲ್ಲಿ ಬರಬೇಡಿ, ಸಂಪೂರ್ಣ ಜವಾಬ್ದಾರಿ ನನಗೆ ಕೊಡಿ. ಸದಾ ನನ್ನ ತಂದೆ ಹೇಳುವಂತೆ ಅಧಿಕಾರದಿಂದ ಪ್ರತಿಯೊಂದು ಸೇವೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತ ಸಫಲತಾ ಮೂರ್ತಿ ಮಕ್ಕಳು. ಕರ್ಮ ಅಂತ ತಿಳ್ಕೊಂಡು ಸಫಲತೆ ಆಗೋದಿಲ್ಲ, ಪ್ರತಿಯೊಂದನ್ನು ಸೇವೆ ಅಂತ ತಿಳ್ಕೊಳ್ಳಿ, ಆವಾಗ ಸಫಲತೆ ಸಿಗ್ತದೆ. ಸೇವೆ ಅಂದ್ರೆ ಸಾಧನ ಬಾಬಂದು, ಮಾಡುವಂಥವ್ರು ಬಾಬಾ ಅಷ್ಟೇ, ಕಾರ್ಯ ಬಾಬಾರ್ದು. ಸದಾ ಸಮಸ್ಯಾ ಸ್ವರೂಪರಲ್ಲ, ಸಮಾಧಾನ ಸ್ವರೂಪ ಆಗುವಂಥವ್ರು, ಸಮಸ್ಯೆನ ಪರಿವರ್ತನೆ ಮಾಡುವಂತಹ ಪರಿವರ್ತಕ ಆತ್ಮಗಳಿಗೆ. ಈ ರೀತಿ ಶ್ರೇಷ್ಠ ಮಕ್ಕಳಿಗೆ ಸದಾ ತಂದೆಯಿಂದ ಪ್ರತ್ಯಕ್ಷ ಮಾಡುವಂತ ಪ್ಲಾನ್ ಅನ್ನು ಪ್ರಾಕ್ಟಿಕಲ್ ಅಲ್ಲಿ ತರುವಂತ ಮಕ್ಕಳಿಗೆ. ಅಂದ್ರೆ ತಂದೆಯಿಂದ ಪ್ರತ್ಯಕ್ಷ ಮಾಡೋದು ಅಂದ್ರೆ ಸ್ಟೇಜ್ ಮೇಲೆ ಅಂತಲ್ಲ. ಏನ್ ಮಾಡ್ಬೇಕು, ಈಗ ಕರ್ಮ ಮಾಡ್ತಾ ಇದ್ದಾಗ ಭಗವಂತನ ಪ್ರತ್ಯಕ್ಷತೆ ಆಗ್ತಾ ಇರ್ತದೆ. ಯಾಕಂದ್ರೆ ಭಗವಂತ ಮಾತ್ರ ಇರ್ತಾರೆ, ನೀವಿರೋದಿಲ್ಲ. ಇದನ್ನು ಈಶ್ವರ ಜೀವನದಲ್ಲಿ ಪೂರ್ತಿ ಆಗ್ತಾನೆ, ಅಮೃತ ವೇಳೆಯಲ್ಲಿ ಮಾತ್ರ, ಸ್ಟೇಜಲ್ಲಿ ಮಾತ್ರ ಅಂತಲ್ಲ. ಈ ರೀತಿಯ ಮಕ್ಕಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ಶುಭಾಶಯ. ಅಕ್ಷೋಹಿಣಿ ರೂಪದಲ್ಲಿ ಶುಭಾಶಯ ಅಂತ ಹೇಳ್ತಾರೆ ಬಾಬಾ. ಇದೊಂದು ಸೆಕ್ರೆಟ್ ಇದೆ. ಲಾಸ್ಟ್ ಇದಲ್ಲಿ ಬಾಬಾ ಕೋಟಿ ಅಂತ ಇವಾಗ ಅಕ್ಷೋಣಿಗೆ ಬಂದಿದ್ದಾರೆ, ಇನ್ನು ಪದ್ಮಾಪದಮಾಗಿ ಬಂದಿಲ್ಲ. ಅಂದ್ರೆ ಪದ್ಮಾಪದಂ ಆಗುವಂತ ಇನ್ನೂ ವಿಧಿಯನ್ನು ಬಾಬಾ ಹೇಳಲಿಲ್ಲ. ಓಕೆನಾ, ಇನ್ನೂ ಮುಂದಿನ ಹಂತ ಇದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿ. ನಾಳೆವರೆಗೆ ಅವಕಾಶ ಇದೆ. ನಾಳೆ ಬಾಬಾ ಮತ್ತೆ ಮುಂದಿನ ಜ್ಞಾನವನ್ನ, ನೆಕ್ಸ್ಟ್ ಲೆವೆಲ್ ಅನ್ನ ತಿಳಿಸ್ತಾರೆ. ಓಕೆ, ಥ್ಯಾಂಕ್ ಯು. ಓಂ ಶಾಂತಿ.